ಕಾರ್ಯೌ ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಿಗಮ ಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಶ್ರೀಗುರುಭ್ಯೋ ನಮಃ. ಬಲರಾಮದೇವರ ನೇತೃತ್ವದಲ್ಲಿ ವಿದರ್ಭ ನಗರದಿಂದ ವೈದರ್ಭಿ ರುಕ್ಮಿಣಿಯನ್ನು ಭಗವಂತ ಶ್ರೀಕೃಷ್ಣ ತನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡು ವಿದರ್ಭವನ್ನು ಗೆದ್ದು ದ್ವಾರಕೆಗೆ ಬಂದ ಅಂತ ಇಷ್ಟು ಕಥೆಯನ್ನು ನಾವು ನಿನ್ನೆ ದಿವಸ ಶ್ರವಣ ಮಾಡಿದ್ದೇವೆ. ದ್ವಾರಕೆಗೆ ಬಂದ ಮೇಲೆ ಏನಾಯಿತು ಅನ್ನೋದು ಇವತ್ತು ನಾವು ಅವಲೋಕನೆ ಮಾಡಬೇಕಾದಂತಹ ಕಥೆ. ದ್ವಾರಕೆ ಅಲಂಕೃತವಾಗಿತ್ತು. ದ್ವಾರಕೆಗೆ ಕೃಷ್ಣ ರುಕ್ಮಿಣಿಯನ್ನು ಕರೆತರ್ತಾನೆ ಅನ್ನುವ ವಿಷಯ ಗೂಢಚಾರರ ಮೂಲಕವಾಗಿ ಮೊದಲೇ ಗೊತ್ತಾಗಿದೆ. ನಮ್ಮ ಊರಿಗೆ ಅವಮಾನ ಮಾಡಿದಂತಹ ವಿದರ್ಭ ದೇಶದ ಹುಡುಗಿ ನಮ್ಮ ಊರಿಗೆ ಬರ್ತಾ ಇದ್ದಾಳೆ. ಅದು ಕೃಷ್ಣನಿಗೆ ಅನುರೂಪವಾದಂತಹ ಕನ್ಯೆ. ಆಕೆಯನ್ನು ಇನ್ನೆಲ್ಲೋ ಕೊಟ್ಟು ಮದುವೆ ಮಾಡುವ ಆಲೋಚನೆ ರಾಜಕೀಯವಾಗಿ ನಡೆದಿತ್ತು. ಅದನ್ನೆಲ್ಲ ಸೋಲಿಸಿ ಭಗವಂತ ಕೃಷ್ಣ ರುಕ್ಮಿಣಿಯನ್ನು ಕರೆತರ್ತಾ ಇದ್ದಾನೆ ಕ್ಷತ್ರಿಯೋಚಿತವಾದಂತಹ ರಾಕ್ಷಸ ವಿಧಾನದಿಂದ ಅಂತ ಆ ದ್ವಾರಕೆಯ ಪ್ರಜೆಗಳಿಗೆ ಮಹದಾನಂದ. ಇಡೀ ದೇಶವೇ ಪ್ರಪಂಚವನ್ನು ಗೆದ್ದಿತು ಅನ್ನುವ ರೀತಿಯ ಭಾವ. ಆ ಕಾರಣದಿಂದ ದ್ವಾರಕೆಯನ್ನು ಸಂಪೂರ್ಣವಾಗಿ ಅಲಂಕರಿಸಿದ್ದಾರೆ. ದ್ವಾರಕೆ ನವವಧುವಿನ ಹಾಗೆ ಅಲಂಕೃತವಾಗಿದೆ. ಅಲಂಕೃತವಾದ ದ್ವಾರಕೆಗೆ ಅಲಂಕೃತಾಂ ನಿಜಪುರೀಂ ಜಲಜಾಯತಲೋಚನಃ ಹಯಃಸ್ಥಿರಥೋಪೇತಃ ಪ್ರಿಯಯಾ ಸಹಿತೋ ವಿಶತ್. ಪ್ರಿಯಯಾ ಸಹಿತೋ ವಿಶತ್. ಪ್ರಿಯೆಯಿಂದ ಸಹಿತನಾದಂತಹ ಭಗವಂತ ಜಲಜಾಯತಲೋಚನ ಕೃಷ್ಣ ಅಲಂಕೃತವಾದ ನಿಜಪುರಿಯನ್ನು ಪ್ರವೇಶ ಮಾಡಿದ. ಅವನ ಜೊತೆಗೆ ದೊಡ್ಡ ಸೇನೆ ಇದೆ. ಆ ಸೇನೆ ಅಲ್ಲಿ ಜರಾಸಂಧ ಪ್ರಭೃತಿಗಳಿಂದ ಕೃಷ್ಣನಿಗೇನಾದರೂ ತೊಂದರೆಯಾದರೆ ಅಂತ ಆಲೋಚನೆ ಮಾಡಿದಂತಹ ಅಣ್ಣನಾದ ಬಲರಾಮ ಕರೆದೊಯ್ದಿದ್ದಂತಹ ಸೇನೆ. ಆ ಸಮಗ್ರ ಸೇನೆಯ ಜೊತೆಗೆ ಜಯಶಾಲಿಯಾಗಿ ಕೃಷ್ಣ ತನ್ನ ಪ್ರಿಯಾಸಮೇತನಾಗಿ ಪಟ್ಟಣವನ್ನು ಪ್ರವೇಶ ಮಾಡಿದ. ಪಟ್ಟಣ ಪ್ರವೇಶ ಮಾಡಿದಾಗ ಭಾರಿ ಜಯಘೋಷ, ನಾನಾ ಥರದ ವಾದ್ಯಘೋಷಗಳು. ಪ್ರಜೆಗಳಿಗೆ ಆನಂದ ಆದಾಗ ಏನೇನು ಮಾಡ್ತಾರೆ, ಬೇರೆ ಬೇರೆ ರೀತಿಯ ವೇಷಗಳನ್ನು ಹಾಕಿಕೊಂಡು ಗಂಡು ಹೆಣ್ಣಿನ ವೇಷಗಳನ್ನು ಗಂಡು ಹೆಣ್ಣಿನ ವೇಷ ಹಾಕುವುದಂದರೆ ಹೆಣ್ಣು ಗಂಡಿನ ವೇಷ ಹಾಕುವುದಂತೆ. ಪರಸ್ಪರ ವಿಭಿನ್ನ ವೇಷಗಳನ್ನು ಹಾಕಿಕೊಂಡು ಹೆಂಗಸರು ಗಂಡಿನ ವೇಷ ಹಾಕಿಕೊಂಡು ಹೆಂಗಸರ ಜೊತೆಗೆ ಮದುವೆ ಮಾಡಿಕೊಳ್ಳುವಂತಹ ಸನ್ನಿವೇಶದ ಸೃಷ್ಟಿಗಳು ಯಕ್ಷಗಾನದಲ್ಲೆಲ್ಲ ಆಗ್ತದಲ್ಲ ಆ ರೀತಿ. ಗಂಡಸರೇ ಹೆಣ್ಣಿನ ವೇಷ ಹಾಕ್ಕೊಂಡು ಗಂಡಸರೇ ಹೆಣ್ಣಿನ ವೇಷದ ಗಂಡಸರನ್ನು ಮದುವೆ ಆಗೋದು ಯಕ್ಷಗಾನದಲ್ಲಿ ನಡೆಯುತ್ತಲ್ಲ. ಆ ಕ್ರಮದಲ್ಲಿ ಇವರು ಬೇರೆ ಬೇರೆ ಥರದ ಆಟಗಳು, ಕೋಲಾಟ ಮೊದಲಾದಂತಹ ವಿವಿಧ ಜಾನಪದ ನೃತ್ಯಗಳು ಇವೆಲ್ಲವುಗಳಿಂದ ಈ ರುಕ್ಮಿಣೀ ಸಮೇತನಾದ ಕೃಷ್ಣನನ್ನು ಸ್ವಾಗತಿಸಿದ್ದಾರೆ. ಪಟ್ಟಣದ ರಾಜದ್ವಾರ ರಾಜರಸ್ತೆಗಳಲ್ಲೆಲ್ಲ ದೊಡ್ಡ ಒಂದು ಶೋಭಾಯಾತ್ರೆ, ಮೆರವಣಿಗೆಯನ್ನು ಮಾಡಿಸಿದ್ದಾರೆ. ಪುರಪ್ರವೇಶ ಆಯಿತು. ಪುರಪ್ರವೇಶ ಆದ ಮೇಲೆ ಅಲ್ಲಿಯ ಹಿರಿಯರೆಲ್ಲ ಆಲೋಚನೆ ಮಾಡ್ತಾರೆ. ವಸುದೇವ ಇದ್ದಾನೆ, ವಸುದೇವ ದೇವಕಿಯರು, ಅದರ ಜೊತೆಗೆ ಉಗ್ರಸೇನ ರಾಜ, ಉಗ್ರಸೇನನ ಪತ್ನಿ, ಇವರೆಲ್ಲ ಸೇರಿ ಈ ಒಂದು ಭಾರೀ ಉತ್ಸವದಿಂದ ಈ ಮದುವೆ ಮಾಡಬೇಕು ಅಂತ. ಅಂದರೆ ಇಲ್ಲಿಯ ತನಕ ಮದುವೆ ಆಗಲಿಲ್ಲ. ಈಗೇನು ಹಿಡ್ಕೊಂಡು ಬಂದದ್ದು ಹೆಣ್ಣನ್ನು ಅಷ್ಟೇ.
ಹೆಣ್ಣನ್ನು ಕರ್ಕೊಂಡು ಬಂದ ಮೇಲೆ ಇನ್ನು ಮದುವೆಯ ಪ್ರಕ್ರಿಯೆ ಆಗಬೇಕು. ವಸ್ತುತಃ ಕರಗ್ರಹಣ ಆಗಿದೆ. ಪಾಣಿಗ್ರಹಣ ಅನ್ನುವುದು ವಿವಾಹದಲ್ಲಿ ಅತ್ಯಂತ ಪ್ರಮುಖವಾದಂತಹ ಅಂಶ. ಮದುವೆಯಲ್ಲಿ ಯಾವುದಕ್ಕೆ ಮುಹೂರ್ತ ನೋಡಬೇಕು ಅಂತ ಒಂದು ಚರ್ಚೆ. ಗ್ರಾಹ್ಯ ಪ್ರಧಾನಾನುಗುಣೋ ಮುಹೂರ್ತ ಅಂತ ನಿಯಮ ಇರೋದು. ಪತ್ರದಲ್ಲಿ ಒಂದು ಮುಹೂರ್ತ ಅಂತ ಸಮಯ ಹಾಕಿರ್ತಾರೆ. 10 ಗಂಟೆ 21 ನಿಮಿಷಕ್ಕೆ ಸರಿಯಾಗಿ ಒದಗುವ ಮಿಥುನ ಲಗ್ನ ಸುಮುಹೂರ್ತದಲ್ಲಿ ಅಂತ ಹಾಕಿರ್ತಾರೆ. ಈ 10 ಗಂಟೆ 21 ನಿಮಿಷಕ್ಕೆ ಸರಿಯಾಗಿ ಒದಗುತ್ತೆ ಅಂದರೆ ಅಲ್ಲಿಯ ತನಕ ನಿರೀಕ್ಷಣೆ ಮಾಡಬೇಕು ಆ ಮುಹೂರ್ತಕ್ಕೆ. ಬೇರೆ ಎಲ್ಲ ಕೆಲಸ ಮುಗಿಸಿ ಆ ಮುಹೂರ್ತ ನಿರೀಕ್ಷಣೆ ಮಾಡಿ ಆ ಸರಿಯಾದ ಮುಹೂರ್ತಕ್ಕೆ ಯಾವ ಸಮಯವನ್ನು ಲಗ್ನ ಅಂತ ಉಲ್ಲೇಖ ಮಾಡಿರ್ತಾರೆ ಅಲ್ಲಿಂದ ಸರಿಯಾಗಿ 13 ನಿಮಿಷ ಆ ಲಗ್ನ ಇರ್ತದೆ. ಆ 13 ನಿಮಿಷದ ಕಾಲಾವಧಿಯಲ್ಲಿ ಪ್ರಧಾನ ಕೆಲಸ ಮುಗಿದು ಬಿಡಬೇಕು. ಪ್ರಧಾನ ಕೆಲಸಕ್ಕೆ ಯಾವತ್ತೂ ಮುಹೂರ್ತ. ಉಪನಯನದಲ್ಲಿ ಆ ರೀತಿ ಮುಹೂರ್ತ ಅಂತ ಹಾಕಿದರೆ ಉಪನಯನದಲ್ಲಿ ಆ ಹೊತ್ತಿಗೆ ಆತನಿಗೆ ಯಜ್ಞೋಪವೀತ ಧಾರಣೆ ಮಾಡಿಸುವ ನಿರೀಕ್ಷಣ ಅನ್ನುವ ವಿಧಾನ ನಡೀತದೆ. ಆಮೇಲೆ ಬ್ರಹ್ಮೋಪದೇಶಾದಿಗಳೆಲ್ಲ ಮುಹೂರ್ತದಲ್ಲೇ ನಡೆಯಬೇಕಾದದ್ದು. ಆದರೆ ಯಜ್ಞೋಪವೀತ ಧಾರಣೆ ನಿರೀಕ್ಷಣೆಗೆ ಸರಿಯಾದ ಮುಹೂರ್ತ ನೋಡಿ ಅದಕ್ಕೆ ಅನುಗುಣವಾಗಿ ಉಳಿದದ್ದನ್ನೆಲ್ಲ ಮಾಡ್ತಾ ಹೋಗಬೇಕು. ಪ್ರಧಾನಕ್ಕೆ ಮುಹೂರ್ತ. ಹಾಗೆ ವಿವಾಹದಲ್ಲಿ ಯಾವುದಕ್ಕೆ ಮುಹೂರ್ತ? ಮಾಂಗಲ್ಯ ಬಂಧನಕ್ಕೋ ಅಥವಾ ನಿರೀಕ್ಷಣೆಗೋ ಅಥವಾ ಪಾಣಿಗ್ರಹಣಕ್ಕೋ ಅಥವಾ ಲಾಜಹೋಮದಲ್ಲಿ ಪರಿಣಯನ ಅನ್ನುವ ವಿಧಾನವನ್ನು ನಡೆಸುವ ಪ್ರಕ್ರಿಯೆಗೋ ಯಾವುದಕ್ಕೆ ಅಂತ ಪ್ರಶ್ನೆ. ಅದರಲ್ಲಿ ಶಾಸ್ತ್ರ ಹೇಳ್ತದೆ ನಿರೀಕ್ಷಣೆಗೆ ಮುಹೂರ್ತವನ್ನು ನೋಡಬೇಕು ಅಂತ. ನಿರೀಕ್ಷಣೆ ಅಂತೇಳಿದರೆ ಅಂತಃಪಟವನ್ನು ಹಿಡಿದು ಮೊದಲ ಬಾರಿ ಗಂಡು ಹೆಣ್ಣನ್ನು ನೋಡೋದು. ಅದಕ್ಕೆ ನಿರೀಕ್ಷಣೆ ಅಂತ ಹೆಸರು. ಮೊದಲ ಅಂದರೆ ಈಗ ಕೃಷ್ಣ ಹಿಡ್ಕೊಂಡು ಬಂದಾಗಿದೆ ಎಲ್ಲ. ಈಗ ನಿಶ್ಚಿತಾರ್ಥ ಹಿಂದೆ ಎಲ್ಲ ಹೆಣ್ಣು ಗಂಡಿನ ನಿಶ್ಚಿತಾರ್ಥಕ್ಕೆ ಗಂಡು ಹೋಗುವ ಕ್ರಮ ಇರಲಿಲ್ಲ. ಹಿರಿಯರೆಲ್ಲ ಹೋಗಿ ನಮ್ಮ ಗಂಡಿಗೆ ನಿಮ್ಮ ಹೆಣ್ಣು ಕೊಡಬೇಕು ಅಂತ ನಿಶ್ಚಿತಾರ್ಥ ಮಾಡಿಕೊಂಡು ಬರ್ತಿದ್ರು. ಹಾಗೆಂತೇಳಿ ಹೆಣ್ಣನ್ನು ನೋಡದೇನೆ ಮದುವೆಯ ಹೊತ್ತಿಗೆ ಬಟ್ಟೆ ತೆಗೆದಾಗಲೇ ಒಂದು ಹೆಣ್ಣು ಕಾಣಿಸುವುದು ಇವರಿಗೆ. ಹಿಂದೆ ಎಲ್ಲ ಹಾಗಿತ್ತೋ? ಹಾಗಿರಲಿಲ್ಲ. ಮೊದಲು ಅವರು ಪರಸ್ಪರ ಮಾತಾಡಿಕೊಳ್ಳುವ ಪ್ರಕ್ರಿಯೆ ಇರ್ತಿತ್ತು. ತಮ್ಮ ಅಭಿರುಚಿಯ ಚಿಂತನೆಯನ್ನು ನಡೆಸ್ತಕ್ಕಂಥ ವಿಧಾನಗಳು ಎಲ್ಲ ಇದ್ದವು. ಅಷ್ಟಿದ್ದು ಕೂಡ ನಿರೀಕ್ಷಣೆಗೆ ಮುಹೂರ್ತ. ಅಂದರೆ ನಿರೀಕ್ಷಣೆಗೆ ಮುಹೂರ್ತ ಅಂದರೆ ಏನು? ನಿರೀಕ್ಷಣೆ ಅಂತೇಳಿದರೆ ಅಲ್ಲಿಯ ತನಕ ಆ ಹೆಣ್ಣನ್ನು ನೋಡಿದ್ದು ಹೌದು, ಮಾತಾಡಿಸಿದ್ದು ಹೌದು. ಆದರೆ ಪತ್ನಿ ಅನ್ನುವ ಒಂದು ಗುರು ಭಾವ ಇದೆ ಅಲ್ವಾ, ಗುರುಭಾವ, ಗೌರವಪೂರ್ಣವಾದ ಭಾವ. ಪತ್ನಿ ಅನ್ನುವ ಶಬ್ದಕ್ಕೆ ಅರ್ಥ ಪತ್ಯುರ್ನು ಯಜ್ಞ ಸಂಯೋಗಿ. ಪತಿ ಶಬ್ದಕ್ಕೆ ನಕಾರ ಬಂದು ಪತ್ನಿ ಅಂತ ರೂಪ ಆಗಬೇಕು ಅಂತಾದರೆ ಯಜ್ಞ ಸಂಯೋಗ ಬೇಕು. ಯಜ್ಞ ಕರ್ಮಗಳಲ್ಲಿ ಆಕೆಯ ಜೊತೆಗೆ ಕುಳಿತು ಲಾಜಹೋಮ ಮಾಡಿದಾಗ ಅವಳಿಗೆ ಪತ್ನಿ ಅಂತ ಹೆಸರು. ನನಗೆ ಪತ್ನಿಯಾಗತಕ್ಕಂಥವಳು ಇವಳು ನನ್ನ ಪತ್ನಿ, ನನ್ನ ಭಾರ್ಯೆ, ನನ್ನ ದಾರ ಅನ್ನುವ ಅರ್ಥದಲ್ಲಿ ದರ್ಶನ ಮಾಡುವುದುಂಟು. ಅಲ್ಲಿಯ ತನಕ ಪ್ರೇಯಸಿ ಅನ್ನುವ ದೃಷ್ಟಿಯಿಂದ ನೋಡಿರ್ಬೋದೇ ಹೊರತು ಪತ್ನಿ ಅನ್ನುವ ಒಂದು ಯಾಜ್ಞಿಕವಾದ ಧರ್ಮ ವಿಶೇಷದಿಂದ ದರ್ಶನ ಆಗಿರುವುದಿಲ್ಲ. ಆ ದರ್ಶನ ಮೊದಲು ಆಗೋದು. ಉಪನಯನದಲ್ಲೂ ನಿರೀಕ್ಷಣೆ ಅಂತೇಳಿದ್ರೇನು? ಅಪ್ಪ ಮಗನನ್ನು ನೋಡುವುದು, ಮಗ ಅಪ್ಪನನ್ನು ನೋಡುವುದು. ಮೊದಲು ಬಹಳ ಬಾರಿ ನೋಡಿದರೂ ಕೂಡ ನಿರೀಕ್ಷಣೆಗೆ ಮುಹೂರ್ತ ಯಾಕೆ? ಆ ಹೊತ್ತಿಗೆ ಭಾವ, ತಂದೆಗೆ ಈತ ನನ್ನ ಮಗ ಅನ್ನುವ ಭಾವ ಹೋಗಿ ಇವ ನನ್ನ ಶಿಷ್ಯ, ನಾನು ನನ್ನ ಹಿರಿಯರಿಂದ ಪಡೆದಂತಹ ಗಾಯತ್ರಿ ಮಂತ್ರವನ್ನು ಇವನಿಗೆ ಇವತ್ತು ಉಪದೇಶ ಕೊಡ್ತಾ ಇದ್ದೇನೆ. ಅವನು ಕೂಡ ಇವನ ಅಪ್ಪ ಅನ್ನುವ ಭಾವವನ್ನು ಬಿಟ್ಟು ನನಗೆ ಬ್ರಹ್ಮೋಪದೇಶವನ್ನು ಕೊಡ್ತಕ್ಕಂಥ ಗುರು. ಅಧೀಹಿ ಭೋಹೋ ಸಾವಿತ್ರೀಂ ಭೋ ಅನುಬ್ರೂಹಿ ಅನ್ನುವ ಭಾವದಿಂದ ಆತ ನೋಡ್ತಾನಲ್ವ. ಆ ರೀತಿಯ ಭಾವ ವ್ಯತ್ಯಾಸದಿಂದ ನೋಡುವ ಕಾಲಕ್ಕೆ ವಾತಾವರಣದಲ್ಲಿರ್ತಕ್ಕಂತಹ ನವಗ್ರಹಗಳ ಸ್ಥಿತಿ ಅನುಗ್ರಹೋನ್ಮುಖವಾಗಿರಬೇಕು ಅನ್ನುವ ದೃಷ್ಟಿಯಿಂದ ಆ ಕಾಲಕ್ಕೆ ಮುಹೂರ್ತವನ್ನು ನೋಡುವುದು. ಹಾಗೆ ವಿವಾಹದಲ್ಲಿ ನಿರೀಕ್ಷಣಾ ಕಾಲಕ್ಕೆ ಮುಹೂರ್ತವನ್ನು ಗಮನಿಸಬೇಕು. ಅವರಿಬ್ಬರು ನಿರೀಕ್ಷಣೆ ಮಾಡಬೇಕು. ಅದು ಅಗ್ನಿ ಸನ್ನಿಧಾನದಲ್ಲಿ ದೇವಾಗ್ನಿ ದ್ವಿಜ ಸನ್ನಿಧೌ, ದೇವ ಸಾಕ್ಷಿಯಾಗಿ, ಅಗ್ನಿ ಸಾಕ್ಷಿಯಾಗಿ, ವಿಪ್ರ ಸಾಕ್ಷಿಯಾಗಿ, ವೇದ ಸಾಕ್ಷಿಯಾಗಿ ಆ ಹೊತ್ತಿಗೆ ನಿರೀಕ್ಷಣೆ ಮಾಡ್ತಾರೆ. ನನ್ನ ಪತ್ನಿ ನನ್ನ ಪತಿ ಅನ್ನುವ ಭಾವದಿಂದ ನಿರೀಕ್ಷಣೆ ಮಾಡಬೇಕು. ಅದಕ್ಕೋಸ್ಕರ ಮುಹೂರ್ತವನ್ನು ವ್ಯವಸ್ಥೆ ಮಾಡಿ ವಿವಾಹ ಅನ್ನುವ ಪ್ರಕ್ರಿಯೆ ನಡಿಬೇಕು. ಬರೀ ಕೈ ಹಿಡ್ಕೊಂಡು ಹೇಳ್ಕೊಂಡು ಬಂದು ಕೂಡಲೇ ಪತ್ನಿ ಅಂತ ಆಗೋದಿಲ್ಲ. ಅದಕ್ಕೆ ವಿವಾಹ ಕ್ರಮ ಪ್ರಕಾರ ನಡಿಬೇಕು. ನಡೆಸುವುದಕ್ಕೋಸ್ಕರ ಭಗವಂತ ಕೃಷ್ಣ ಹಿರಿಯರ ನಿರ್ದೇಶನದ ಪ್ರಕಾರ ಆಲೋಚನೆ ಮಾಡಿದ. ಎಲ್ಲಿ ಮದುವೆ ಮಾಡಿಕೊಳ್ಳುವುದು ಅಂತ. ದ್ವಾರಕೆಯಲ್ಲಿ ರಸ್ತೆಯಲ್ಲಿ ಮದುವೆ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ ಅಲ್ವಾ. ಹಾಗೆ ಅಂತೇಳಿ ಸಭಾಭವನದಲ್ಲಿ ಮಾಡುವ ಅಂತೇಳಿದರೆ ಊರಿನ ಜನ ಎಲ್ಲ ನೋಡಬೇಕು ಅಂತ ಬಯಸ್ತಾ ಇದ್ದಾರೆ. ಈಗಿನ ಹಾಗೆ ಎಲ್ಲ ಆನ್ಲೈನ್ ಮದುವೆ ಎಲ್ಲ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾದರೆ ವ್ಯವಸ್ಥೆ ಹೇಗೆ ಆಗಬೇಕು ಅಂತ ಆತನ ಯೋಚನೆ. ಅದಕ್ಕೆ ತೀರ್ಮಾನ ಏನು ಮಾಡಿದರು ಅಂತೇಳಿದರೆ ಮೂಲಮಾಧವ ಅನ್ನುವ ಉಪವನದಲ್ಲಿ ವಿವಾಹ ಮಾಡಿಕೊಳ್ಳುವ ಅಂತ ತೀರ್ಮಾನ ಮಾಡಿದರು. ಕರಂ ಜಿಗೃಕ್ಷುರು ವೈದರ್ಭ್ಯಾ ಶರಣ್ಯೋಥ ಯಥಾವಿಧಿ ಪ್ರಿಯಯ ಬಂಧು ಬಿಸ್ಸಾರ್ಧಂ ಪ್ರೇಯಯೌ ಮೂಲಮಾಧವಂ. ಮೂಲಮಾಧವ ಅಂತ ಒಂದು ಉಪವನ. ಅದು ದ್ವಾರಕೆಯದ್ದೇ ಒಂದು ಭಾಗ, ಆದರೆ ಅದನ್ನು ದ್ವಾರಕೆ ಅಂತ ಕರಿತಾ ಇರಲಿಲ್ಲ.
ದ್ವಾರಕೆ ಅನ್ನುವುದು ಸಮುದ್ರದ ಮಧ್ಯದ ದ್ವೀಪ, ಕುಶಸ್ಥಲಿ ಅಂತ ಹಿಂದಕ್ಕಿದ್ದಂತಹ ದ್ವೀಪ, ಅದಕ್ಕೆ ದ್ವಾರಕೆ ಅಂತ ಕರೆಯುವುದು. ಆ ದ್ವಾರಕೆಯ ಪಕ್ಕಕ್ಕೆ ಅಂಟಿಕೊಂಡು ಕೆಲವು ದ್ವೀಪಗಳಿದ್ದಾವೆ, ನಮ್ಮ ಲಕ್ಷದ್ವೀಪಗಳಿದ್ದ ಹಾಗೆ ದ್ವಾರಕೆಗೆ ಅಂಟಿಕೊಂಡು. ಆ ದ್ವೀಪಕ್ಕೆ ಇದಕ್ಕೂ ಹೋಗಲಿಕ್ಕೆ ಮಧ್ಯದಲ್ಲಿ ಒಂದು ಸುಮಾರು ಅರ್ಧ ಗವ್ಯೂತಿಯಷ್ಟು ದಾರಿ ಉಂಟು ಅಷ್ಟೇ. ಈ ಕಡೆ ಸಮುದ್ರ, ಆ ಕಡೆ ಸಮುದ್ರ, ಮಧ್ಯದಲ್ಲಿ ನಮ್ಮ ಭಟ್ಕಳದ ಕಡೆಗೆ ಹೋಗುವಾಗ ರಸ್ತೆ ಹೆದ್ದಾರಿ ಹಾಗೆ ಸಿಗ್ತದೆ, ಆ ಕಡೆಗೂ ಸಮುದ್ರ, ಈ ಕಡೆಗೂ ಸಮುದ್ರ, ಮಧ್ಯದಲ್ಲಿ ಮಾತ್ರ ಒಂದು ದೊಡ್ಡ ಹೆದ್ದಾರಿ ಇದೆ. ಆ ರೀತಿಯ ಹೆದ್ದಾರಿಗಳುಂಟು, ಅದರಲ್ಲಿ ಹೋಗಬೇಕು. ಅಲ್ಲಿ ಹೋದರೆ ಮತ್ತೆ ಒಂದಷ್ಟು ದೊಡ್ಡ ಗುಡ್ಡೆ, ಆ ಗುಡ್ಡೆಯನ್ನು ಮೂಲಮಾಧವ ಅಂತ ಕರೀತಾರೆ. ಆ ಮೂಲಮಾಧವ ಅನ್ನೋದಕ್ಕೆ ಅದಕ್ಕೆ ಉಪವನ ಅಂತ, ಉಪವನಕ್ಕೂ ವನಕ್ಕೂ ಉದ್ಯಾನಕ್ಕೂ ವ್ಯತ್ಯಾಸಗಳಿದ್ದಾವೆ. ಇದನ್ನು ಮೂಲಮಾಧವೋದ್ಯಾನ ಅಂತಲೂ ಕರೀತಾರೆ, ಮೂಲಮಾಧವ ಉಪವನ ಅಂತಲೂ ಕರೀತಾರೆ. ವನ ಅಂತೇಳಿದರೆ ತಾನಾಗಿ ಬೆಳೆದ ಮರಗಳು, ಉಪವನ ಅಂತೇಳಿದರೆ ನಾವಾಗಿ ಬೆಳೆಸಿದ ಮರಗಳು, ಉದ್ಯಾನ ಅಂತೇಳಿದರೆ ಅಲ್ಲಿ ಮರಗಳಿಗಿಂತ ಹೆಚ್ಚು ಗಿಡಗಳಿದ್ದರೆ ಅದು ಉದ್ಯಾನವಾಗ್ತದೆ. ಅಲ್ಲಿ ಬಳ್ಳಿಗಳು, ಲತಾಗೃಹಗಳು, ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದಕ್ಕೆ ಬೇಸಿಗೆಗಾಲದಲ್ಲಿ ತಂಪಾಗಿರ್ತಕ್ಕಂಥ ಲತಾವಲ್ಲಿ ಗೃಹಗಳು, ಇವುಗಳನ್ನೆಲ್ಲ ನಿರ್ಮಾಣ ಮಾಡಿದರೆ ಅದನ್ನು ಉದ್ಯಾನ ಅಂತ ಕರೀತಾರೆ. ಇದನ್ನು ಉದ್ಯಾನ ಅಂತಲೂ ಕರೀತಾರೆ, ಉಪವನ ಅಂತಲೂ ಕರೀತಾರೆ. ಅಂದರೆ ದೊಡ್ಡ ದೊಡ್ಡ ಮರಗಳು ಇದ್ದಾವೆ, ಉದ್ಯಾನ ಸ್ವರೂಪವೂ ಇದೆ, ಬೆಳೆಸಿ ವ್ಯವಸ್ಥೆ ಮಾಡಿರ್ತಕ್ಕಂಥ ಉದ್ಯಾನ. ಅಲ್ಲಿ ವಿವಾಹದ ಯೋಜನೆ. ಹಿಂದೆ ಎಲ್ಲ ಮದುವೆ ಆಗೋದಕ್ಕೆ ಈ ಕಲ್ಯಾಣ ಮಂಟಪ ಅನ್ನೋ ವ್ಯವಸ್ಥೆ ಇರಲಿಲ್ಲ ಪ್ರಾಚೀನ ಕಾಲದಲ್ಲಿ. ಪ್ರಾಚೀನ ಕಾಲ ಯಾಕೆ, 1947ನೇ ಇಸ್ವಿಯಲ್ಲೂ ಇರಲಿಲ್ಲ. 47ನೇ ಇಸ್ವಿ ಎಲ್ಲ ಆದ ಮೇಲೆ ಎಲ್ಲ ಇವರು ಬ್ರಿಟನ್ಗೆಲ್ಲ ಹೋಗಿ ಬಂದರು. ಅಲ್ಲೆಲ್ಲ ಕಲ್ಯಾಣ ಮಂಟಪ ನೋಡಿ, ಇಲ್ಲೂ ಕಲ್ಯಾಣ ಮಂಟಪ ಕಟ್ಟಿದ್ರು. ಹೀಗೆ ಕಟ್ಟಿರೋದು. ಇಲ್ಲೇ ಹೋದರೆ ಮದುವೆ ಅನ್ನೋ ವ್ಯವಸ್ಥೆ ಹೇಗೆ ಅಂತೇಳಿದರೆ, ಹೆಣ್ಣಿನ ಮನೆಯಲ್ಲಿ ಮದುವೆ, ಮನೆಯಲ್ಲಿ ಕಷ್ಟ ಆಗ್ತದೆ ಅಂತಾದರೆ ಆವಾಗ ತೋಟದಲ್ಲಿ ಮದುವೆ. ಅವ್ರದ್ದು ತೋಟದಲ್ಲೂ ಜಾಗ ಇಲ್ಲ ಅಂದರೆ ಹಟ್ಟಿಯಲ್ಲಿ ಮದುವೆ, ದೇವಸ್ಥಾನದಲ್ಲಿ ವಿವಾಹ, ನಂತರದಲ್ಲಿ ಕೊನೆಗೆ ಗ್ರಾಮ ದೇವಸ್ಥಾನಗಳಲ್ಲಿ ಹಟ್ಟಿ, ಹಸುಗಳನ್ನೆಲ್ಲ ಹೊರಗೆ ಕಟ್ಟುವುದು, ಹಟ್ಟಿಯಲ್ಲೇ ಮದುವೆ, ಅಲ್ಲಿ ಊಟ. ಈ ರೀತಿಯ ವಿವಾಹಗಳೆಲ್ಲ ನಡೀತಾ ಇದ್ದದ್ದು. ಹೆಚ್ಚಾಗಿ ಮನೆಯ ಅಂಗಳದಲ್ಲೇ ಆಗುವುದು. ಅಂಗಣದಲ್ಲಿ ವಿವಾಹ ಅನ್ನೋದು ವಿವಾಹದ ಕ್ರಮದಲ್ಲಿ ನಡೀತಾ ಇತ್ತು. ಅಲ್ಲಿಗೊಂದಷ್ಟು ಚಪ್ಪರ ಹಾಕಿ ಚಪ್ಪರ ಪೂಜೆ ಮಾಡೋದು. ಈಗೆಲ್ಲ ಚಪ್ಪರ ಪೂಜೆ ಇಷ್ಟು ಪುಟ್ಟ ಬಾಗಿಲಿದ್ರು ಅಲ್ಲೇ ಒಂದು ಚಪ್ಪರ ಹಾಕಿ ಒಂದು ಚಪ್ಪರ ಪೂಜೆ ಅಂತೂ ಬಿಡುವುದಿಲ್ಲ, ಅದೊಂದು ನಡೀತಾರೆ. ಆದರೆ ವಿವಾಹದಲ್ಲಿ ಚಪ್ಪರ ಹಾಕಿದರೆ 400 ಜನ ಕೂತ್ಕೊಳ್ಳುವಷ್ಟು ದೊಡ್ಡ ಚಪ್ಪರ ಹಾಕಬೇಕಂತೆ ಕನಿಷ್ಠ, ಕಡಿಮೆ ಅಂದರೆ ಅದು. ಉಪನಯನದಲ್ಲಿ ಚಪ್ಪರ ಹಾಕಿದರೆ 200 ಜನ ಕೂತ್ಕೊಳ್ಳುವಷ್ಟು ದೊಡ್ಡ ಚಪ್ಪರ ಹಾಕಬೇಕು. ಚಪ್ಪರ ಹಾಕಿ ಚಪ್ಪರ ಪೂಜೆ ಮಾಡಿ, ಚಪ್ಪರದ ಅಡಿಯಲ್ಲಿ ಜಮಖಾನ ಹಾಸಬೇಕು. ಜಮಖಾನ ಹಾಸಿ ಅದರಲ್ಲಿ ಒಂದು ಕನಿಷ್ಠ ಒಂದು 20 ಹೆಂಗಸರು ಕೂತ್ಕೊಂಡು ಪದ್ಯ ಹಾಡಬೇಕು. ಆಗ ಚಪ್ಪರ ಪೂಜೆ ಸರಿ. ಈಗೆಲ್ಲ ಮನೆಯಲ್ಲಿ ಕೂತ್ಕೊಂಡು ಪದ್ಯ, ಅಥವಾ ಅಲ್ಲೇ ಮೊಬೈಲಲ್ಲಿ ಪದ್ಯ ಹಾಕೋದು, ಹಾಗೆ ಚಪ್ಪರ ಪೂಜೆಯನ್ನು ಮುಗಿಸುವ ಪ್ರಕ್ರಿಯೆ ನಡೀತದೆ. ಅದೊಂದು ಅತ್ಯಂತ ವಿಜೃಂಭಣೆಯ ಪ್ರಕ್ರಿಯೆ. ಆ ರೀತಿಯಲ್ಲಿ ಇಲ್ಲೇನು ಮಾಡೋಣ, ಮೂಲ ಮಾಧವ, ಅದಕ್ಕೆ ಒಳ್ಳೆಯ ಹೆಸರಿಟ್ಟಿದ್ದಾರೆ. ಮಾಧವ ಅನ್ನೋದು ಅದು ಒಂದು ವಂಶದ ಹೆಸರು, ಮಧು ವಂಶ. ಈ ಮಧು ಅಂತೇಳಿ ಒಬ್ಬ ಯಾದವ, ಯದುವಂಶದಲ್ಲಿ ಬಂದವರನ್ನು ಯಾದವರು ಅಂತ ಕರೀತಾರೆ. ಮಧು ವಂಶದಲ್ಲಿ ಬಂದವರನ್ನು ಮಾಧವರು ಅಂತ ಕರೀತಾರೆ. ಮಾಧವೋತ ಜನಾರ್ದನ, ಮಧು ವಂಶದಲ್ಲಿ ಬಂದಿರತಕ್ಕಂತಹ ಜನಾರ್ದನ ಕೃಷ್ಣ ಅಂತ ಹೇಳ್ತಾರೆ. ಭಾಗವತ ಆಗಾಗ ಮಧುವಂಶದ ಬಗ್ಗೆ ಉಲ್ಲೇಖ ಮಾಡ್ತಾ ಇರ್ತದೆ. ಮಧುವಂಶ, ಯದುವಂಶ ಆದ್ದರಿಂದ ಯಾದವ ಅಂತ ಅವನನ್ನು ಕರೀತಾರೆ. ವೃಷ್ಣಿ ವಂಶವಾದ್ದರಿಂದ ವೃಷ್ಣಿ ಅಂತ ಅವನನ್ನು ಕರೀತಾರೆ. ಶೂರನ ಕುಲದಲ್ಲಿ ಬಂದದ್ರಿಂದ ಶೌರಿ ಅಂತ ಅವನನ್ನು ಕರೀತಾರೆ. ಇದೆಲ್ಲ ವಂಶಕ್ಕೆ ಸಂಬಂಧಪಟ್ಟಂಥ ಹೆಸರುಗಳು. ಆದ್ದರಿಂದ ಅದು ಮಾಧವರಿಗೆ ಸಂಬಂಧಪಟ್ಟ ಉಪವನ, ಆದ್ದರಿಂದ ಅದನ್ನು ಮೂಲ ಮಾಧವ ಅಂತ ಕರೆದಿದ್ದಾರೆ. ವಾದಿರಾಜರು ಹೇಳ್ತಾರೆ ಅದಕ್ಕೆ ಮೂಲ ಮಾಧವ ಅಂತ ಯಾಕೆ ಹೆಸರು, ಯಾಕೆ ಅಂತೇಳಿದರೆ, ಈ ರುಕ್ಮಿಣಿಯನ್ನು ಮದುವೆಯಾಗುವುದರ ಮೂಲಕ, ಮಾ ಅಂದರೆ ಲಕ್ಷ್ಮೀದೇವಿ, ರುಕ್ಮಿಣಿ, ಮಾಧವ ಅಂತ ಹೇಳಿದರೆ ಲಕ್ಷ್ಮೀದೇವಿಗೆ ಪತಿಯಾಗುವುದು, ಧವ ಅಂದರೆ ಪತಿ ಅಂತ ಅರ್ಥ. ಲಕ್ಷ್ಮೀದೇವಿಗೆ ಪತಿಯಾಗುವುದಕ್ಕೆ ಮೂಲ ಸ್ಥಳವಾದ್ದರಿಂದ ಅದಕ್ಕೆ ಮೂಲ ಮಾಧವ ಅಂತ ಹೆಸರು ಸರಿ ಹೋಯಿತು ಅಂತ ಹೇಳ್ತಾರೆ. ಮೊದಲೇ ಇದ್ದ ಹೆಸರು ಅದು, ಮೊದಲಿದ್ದ ಹೆಸರು ಈ ಕಾರಣದಿಂದ ಅದೊಂದು ಸರಿ ಹೋಯಿತು. ಮೂಲ ಅಂದರೆ ಹೇತು ಅಂತ ಅರ್ಥ, ಕಾರಣ. ಮಾಧವನಾಗುವುದಕ್ಕೆ ಅಂದರೆ ರುಕ್ಮಿಣಿಗೆ ಪತಿಯಾಗುವುದಕ್ಕೆ ಮೂಲವಾಯಿತು, ಕಾರಣವಾಯಿತು ಅನ್ನುವ ಕಾರಣದಿಂದ ಆ ಸ್ಥಳವನ್ನು ಮೂಲ ಮಾಧವ ಅಂತ ಕರೆಯುವುದು ಸರಿಯಾಗಿದೆ ಅಂತ. ಅಂತೂ ಪ್ರಿಯೆಯಿಂದ ಜೊತೆಗೂಡಿಕೊಂಡು ಮೂಲ ಮಾಧವಕ್ಕೆ ಎಲ್ಲ ಬಂಧುವರ್ಗಗಳ ಜೊತೆಗೆ ವಾದ್ಯಘೋಷಗಳನ್ನೆಲ್ಲ ಕರೆದೊಯ್ದು ಅಷ್ಟಮಂಗಲಗಳಿಂದ ಪುರಸ್ಕೃತರಾಗಿ ಅಲ್ಲಿಗೆ ಹೋದರಂತೆ. ಅಲ್ಲಿ ಹೋದ ಮೇಲೆ ಆ ಪ್ರದೇಶ ಎಲ್ಲಿ ವಿವಾಹಕ್ಕೆ ಎಲ್ಲ ವ್ಯವಸ್ಥೆ ಆಗಿ ಹೋಗಿದೆ. ಕೃಷ್ಣನ ಸಂಕಲ್ಪಕ್ಕೆ ಸರಿಯಾಗಿ ಅಲ್ಲಿ ವ್ಯವಸ್ಥೆ ಆಗಿದೆ. ಮಂಟಪಕ್ಕೆ ಆಚ್ಛಾದನೆ, ಬೇರೆ ಬೇರೆ ಬಣ್ಣದ ಬಟ್ಟೆಗಳಿಂದ ಆಚ್ಛಾದನೆ, ಬಟ್ಟೆಯ ಆಚ್ಛಾದನೆಯ ಜೊತೆಗೆ ಅದಕ್ಕೆ ನಾನಾ ಥರದ ವೃಕ್ಷಗಳ ಎಲೆಗಳಿಂದ ತೋರಣದ ವ್ಯವಸ್ಥೆ. ತೋರಣದ ಮಧ್ಯದಲ್ಲಿ ನಾನಾ ಫಲಗಳನ್ನು ಸಿಕ್ಕಿಸಿದ್ದಾರೆ, ಹಣ್ಣುಗಳನ್ನು, ಎಳನೀರು ಸಿಕ್ಕಿಸಿದ್ದೇನು, ಬೇರೆ ಬೇರೆ ಹಣ್ಣುಗಳನ್ನೆಲ್ಲ ಜೋಡಿಸಿದ್ದಾರೆ. ಈ ಒಟ್ಟು ವಿಶಿಷ್ಟವಾದ ಅಲಂಕಾರ. ಈ ಬೆಲೂನು ಹಾಕಿರಲಿಲ್ಲ, ಅದೊಂದು ವಿಶೇಷ.
ಇಲ್ಲ ಈಗೆಲ್ಲ ಹಣ್ಣು ಗಿಣ್ಣು ಸಿಗುವುದಿಲ್ಲ, ಸುಮ್ಮನೆ ಬೆಲೂರುಗಳೆಲ್ಲ ಹಾಕಿಬಿಡ್ತಾರಲ್ಲ. ಹಾಗಲ್ಲ, ಹಣ್ಣುಗಳಿಂದ ಅಲಂಕೃತವಾಗಿರತಕ್ಕಂತಹ ಉದ್ಯಾನ, ಆ ಉದ್ಯಾನಕ್ಕೆ ಪ್ರವೇಶ ಮಾಡಿದ್ದಾರೆ. ಉದ್ಯಾನದಲ್ಲಿ ಈ ಅಲಂಕಾರ ಮಾಡಬೇಕಾಗಿಯೇ ಇಲ್ಲ, ಸ್ವತಃ ಅದು ಅಲಂಕೃತವಾಗಿದೆ ಅಂತ ವಾದಿರಾಜ ತೀರ್ಥರು ಹೇಳ್ತಾರೆ. ಸ್ವತಃ ಅಲಂಕೃತ. ಯಾಕೆ ಅಂತೇಳಿದರೆ ಅದರಲ್ಲಿ ಏನಿದೆ, ವಿಶ್ವಗ್ಲಂಬಿ ಫಲೋಚ್ಚಯಂ ಕಲಪಿಕೈರಾರಬ್ಧ ಗೀತಂ ವನಂ ಗರ್ಜದ್ವಾರಿಧಿ ಮರ್ದಲಂ ಶುಕವಚ ಸ್ತೋತ್ರಂ ಸತನ್ವೀಕ್ಷಯ ನೃತ್ಯತ್ ಕೇಕಿ ನಟೀ ಮನೋಜ್ಞ ಮಲಿಗೀರ್ ವೀಣಾ ನಿನಾದಂ ಪತತ್ ಪುಷ್ಪೌಘಾಕ್ಷತ ಲಾಜವೃಂದಂ ಅವಿತನ್ ಮಾಂಗಲ್ಯ ವೇಶ್ಮೋಪಮಂ. ಅದು ಒಂದು ಮದುವೆಯ ಮನೆ ಅನ್ನುವ ರೀತಿಯಲ್ಲಿದೆ. ಈಗ ಮದುವೆಯ ಮನೆ ಅಂದರೆ ಹೆಣ್ಣಿನ ಮನೆ ಅಂತ ಅರ್ಥ. ಆ ಮನೆಯನ್ನು ಹೇಗೆಲ್ಲ ಅಲಂಕಾರ ಮಾಡಿಕೊಳ್ತಾರೆ, ಒಂದಷ್ಟು ಮಾವಿನ ತಳಿರು ಇತ್ಯಾದಿಗಳನ್ನು ಹಾಕಿ ತೋರಣ ಕಟ್ತಾರೆ, ಫಲಗಳನ್ನು ಅಲ್ಲಲ್ಲಿ ಕಟ್ತಾರೆ, ಕಂಬಗಳಿಗೆಲ್ಲ ಅಡಿಕೆಯನ್ನು ಕಟ್ಟುವುದೇನು ಹೀಗೆಲ್ಲ ಕಟ್ಟಿ ಅದೊಂದು ಆ ಫಲದಿಂದ ಅಲಂಕಾರವನ್ನು ಮಾಡ್ತಾರೆ. ಆಮೇಲೆ ಒಳ್ಳೆಯ ಸಂಗೀತ ನಾದಗಳು ಅಲ್ಲಿ ನಡೀತಾ ಇರ್ತವೆ. ಮದ್ದಳೆ ಮೊದಲಾದಂತಹ ಕೈಯಲ್ಲಿ ಹೊಡೆಯುವ ವಾದ್ಯಗಳಿರ್ತವೆ, ವೀಣೆ ಮೊದಲಾದ ತಂತಿಗಳನ್ನು ಮೀಟತಕ್ಕಂತಹ ವಾದ್ಯಗಳಿರ್ತವೆ, ಬಾಯಲ್ಲಿ ಊದತಕ್ಕಂತಹ ನಾಗಸ್ವರಾದಿಗಳು ಎಲ್ಲ ಇರ್ತವೆ. ನಾದ, ಸ್ವರ, ನಾಗಸ್ವರ ಮೊದಲಾದ ಸ್ವರಗಳಿರ್ತವೆ, ಪರಸ್ಪರ ಹೊಡಿತಕ್ಕಂತಹ ತಾಳಗಳಿರ್ತವೆ, ಬೇರೆ ಬೇರೆ ಥರದ ಪಂಚವಾದ್ಯಗಳು ಕೂಡ ಅಲ್ಲಿ ಮೇಳೈಸಿರ್ತವೆ. ಮತ್ತು ನರ್ತನ ಮಾಡ್ತಕ್ಕಂಥವ್ರು ಇರ್ತಾರೆ, ಕುಣಿತಾರೆ. ಈಗೆಲ್ಲ ಮದುವೆಗಿಂತ ಹಿಂದಿನ ದಿವಸ ಕುಣಿಯುವುದು ಶುರುವಾಗಿದೆ. ಇದು ಹಾಗಲ್ಲ, ಅವರು ಗಂಡು ಹೆಣ್ಣು ಕುಣಿಯುವುದಲ್ಲ, ಬಂದಂಥ ಅತಿಥಿಗಳೆಲ್ಲ ನೃತ್ಯದ ಮೂಲಕವಾಗಿ ಎಲ್ಲರನ್ನೂ ಸ್ವಾಗತಿಸ್ತಾರೆ. ಈ ಕ್ರಮದಲ್ಲಿ ನಡೆಯೋದು. ಇಲ್ಲಿ ಅಂಥದ್ದು ವ್ಯವಸ್ಥೆಯನ್ನು ಮಾಡಬೇಕಾಗಿಲ್ಲ, ಸ್ವಾಭಾವಿಕವಾಗಿ ಅದು ಇದೆ ಅಂತ. ಯಾಕಂದರೆ ಮೂಲಮಾಧವ ಉಪವನ ಉದ್ಯಾನ ಅದು. ಅಲ್ಲಿ ಏನಾಗಿದೆ, ವಿಶ್ವಗ್ಲಂಬಿ ಫಲೋಚ್ಚಯಂ, ಎಲ್ಲೆಡೆ ನೋಡಿದರೂ ಕೂಡ ಮರಗಳೆಲ್ಲ ಹಣ್ಣು ಬಿಟ್ಟು ಬಾಗಿದ್ದಾವೆ, ಹಣ್ಣಿನಿಂದ ಬಾಗಿದ್ದಾವೆ. ಮಾವಿನ ಮರದಲ್ಲಿ ಪೂರ್ಣ ಮಾವು ಅದು ಬಗ್ಗಿದೆ. ಆದ್ದರಿಂದ ಆ ಹಣ್ಣನ್ನು ಅಲ್ಲಲ್ಲಿ ಕಂಬಗಳಿಗೆ ಕಟ್ಟುವ ಅವಶ್ಯಕತೆ ಇಲ್ಲ, ತಾನಾಗಿ ಫಲೋಚ್ಚಯಗಳು ಅಲ್ಲಲ್ಲಿ ವಿಲಂಬಿಗಳಾಗಿದ್ದಾವೆ, ಜೋತಾಡ್ತಾ ಇದ್ದಾವೆ. ಇನ್ನು ವಾದ್ಯ ಯಾರಾದರೂ ಅಲ್ಲಿ ಬಂದು ಹಾಡಬೇಕಾದ ಅವಶ್ಯಕತೆ ಇಲ್ಲ. ಹಾಡುವುದೇನು, ಪಿಕೈಹಿ ಆರಬ್ಧ ಗೀತಂ, ಕೋಗಿಲೆಗಳು ಶಬ್ದ ಮಾಡ್ತಾ ಇದ್ದಾವೆ. ಹಾಗಾದರೆ ಇದು ಮದುವೆ ಆಗ್ತಾ ಇರೋದು ವಸಂತ ಮಾಸದಲ್ಲಿ ಅಂತ ಅರ್ಥ. ಇದೇ ಚೈತ್ರ ಮಾಸದಲ್ಲೇ ಈ ಮದುವೆ ಇರಬೇಕು. ಯಾಕಂದರೆ ಪಿಕೈ ಸಮುದ್ರದ ಅಡಿಯಲ್ಲಿ ಉಂಟಾ, ಎಲ್ಲಿಂಟು? ಮೇಲೆ ಇದೆಯಾ? ಸರಿ, ಮೂಲದ್ವಾರಕ ಅಂತ. ಆ ಮೂಲಮಾಧವ ಸ್ಥಳ ಅಲ್ಲಿ ವಿವಾಹದದ್ದು. ಅಂದರೆ ಅಲ್ಲಿಗೆ ದ್ವಾರಕೆಯಿಂದ ನಡೆದು ಬರುವುದಕ್ಕೆ ಜಾಗ ಇತ್ತು, ಹಡಗಿನಲ್ಲಿ ಬರಬೇಕು ಅಂತ ಇರಲಿಲ್ಲ. ಈಗಿನ ಪರಿಸ್ಥಿತಿ ನೋಡಿದರೆ ಹಡಗಿನಲ್ಲೇ ಬರಬೇಕು. ದ್ವಾರಕಾ ಸಮುದ್ರದ ಒಳಗಿದೆ, ಅಲ್ಲಿ ಹಡಗಿನಲ್ಲಿ ಬರಬೇಕಾದ ಪ್ರಸಂಗ ಇದೆ. ಆಗ ಹಾಗಲ್ಲ, ನಡೆದು ಬರುವುದಕ್ಕೆ ಅವಕಾಶ ಇತ್ತು. ಎಲ್ಲ ವರ್ಣನೆ ಮಾಡ್ತಾರೆ, ಹೇಗೆ ಬಂದರು, ಬಂದಾಗ ಹೇಗಿತ್ತು, ಪೂರ್ತಿ ವಾದಿರಾಜರು ವರ್ಣನೆ ಮಾಡಿಟ್ಟಿದ್ದಾರೆ. ಅಲ್ಲಿಗೆ ಗೀತ ಇದೆ, ಪಿಕಗಳು ಅಂತೇಳಿದ್ರೇನು, ಕೋಗಿಲೆಗಳ ಸುಂದರವಾದ ಇಂಪಾದ ಗಾನ ಇದೆ. ಮದ್ದಳೆ, ಆಕಾಶದಲ್ಲಿ ಮೋಡಗಳು ದೂರದಲ್ಲಿದ್ದಾವಂತೆ. ಆ ಬೇಸಿಗೆಗಾಲದಲ್ಲೂ ಕೂಡ ದೂರದಲ್ಲಿದ್ದ ಮೋಡಗಳು ಮೆಲ್ಲಕ್ಕೆ ಗುರ್ರು ಅಂತ ಶಬ್ದ ಮಾಡ್ತಾ ಇದ್ದಾವಂತೆ. ಗರ್ಜತ್, ಅದು ಗರ್ಜನೆ ಮಾಡತಕ್ಕಂತಹ ಮೋಡಗಳ ಶಬ್ದ. ಆ ಮೋಡಗಳ ಶಬ್ದದ ಜೊತೆಗೆ ಹಿನ್ನೆಲೆ ವಾದ್ಯ ಯಾವುದು? ಮದ್ದಳೆಗೆ ಏನಾದರೂ ಹಿನ್ನೆಲೆ ವಾದ್ಯ ಇದ್ದರೆ ಚಂದ ಅಲ್ವಾ? ಹಿನ್ನೆಲೆಯಲ್ಲಿ ಇನ್ನೊಂದು ವಾದ್ಯ ಯಾವುದು ಅಂದರೆ ಗರ್ಜದ್ ವಾರಿಧಿ ಮರ್ದಲಂ, ಸಮುದ್ರ ಅದರ ಘೋಷ ಅದು ಕೇಳಿಸ್ತಾ ಇದೆ. ಯಾಕಂದರೆ ಸಮುದ್ರದ ಹತ್ತಿರದಲ್ಲೇ ಇರತಕ್ಕಂಥದ್ದು ಮೂಲಮಾಧವ ಅನ್ನೋ ಸಮುದ್ರದ ಘೋಷ ಅನ್ನುವುದೇ ಒಂದು ರೀತಿಯ ಮದ್ದಳೆಯ ಹಿನ್ನೆಲೆಯ ವಾದ್ಯದ ಹಾಗಿದೆ. ಇನ್ನು ಏನಿರಲಿ, ಇದೆಲ್ಲ ವಾದ್ಯ ಆಯಿತು. ವೋಕಲ್ಲೇನಿಲ್ಲಲ್ವ, ವಾಚಿಕವಾದದ್ದು ಯಾವುದೂ ಇಲ್ಲಲ್ವ ಅಂತ ಒಂದು ಪ್ರಶ್ನೆ ಅದು ಉಂಟಂತೆ. ಪಿಕವಚ ಸ್ತೋತ್ರಂ, ಗಿಳಿಗಳಿದ್ದಾವೆ. ಗಿಳಿಗಳಿಗೆ ಅಲ್ಲಿ ಒಂದಿಷ್ಟು ಪದ್ಯ ಹೇಳಿಕೊಟ್ಟಿದ್ದಾರೆ ಅವರಿಗೆ. ಅವುಗಳು ತಮ್ಮ ತಾವು ಆಡ್ತಕ್ಕಂಥ ಮಾತುಗಳೆಂಬ ಸ್ತೋತ್ರದಿಂದ ತುಂಬಿರ್ತಕ್ಕಂಥವುಗಳು. ಪಿಕವಚ ಸ್ತೋತ್ರಂ ಸ್ವತನ್ವೀಕ್ಷಯ ನೃತ್ಯತ್ ಕೇಕಿ ನಟೀ, ಅಲ್ಲಿ ನಟನ ನಾಟ್ಯ ಇತ್ಯಾದಿ ಮಾಡ್ತಕ್ಕಂಥವರು ಅದು ಕೇಕಿ ಅಂತೇಳಿದರೆ ನವಿಲುಗಳು ಹೆಣ್ಣು ನವಿಲನ್ನು ನೋಡಿ ಗಂಡು ನವಿಲು ತನ್ನ ಪಿಚ್ಚವನ್ನೆಲ್ಲ ಬಿಚ್ಚಿ ಕುಣಿತಾ ಇದೆ. ಅದೇ ಒಂದು ನೋಡುವುದಕ್ಕೆ ಕಣ್ಣಿಗೆ ಸಾಲದು, ಎರಡು ಕಣ್ಣು ಸಾಲದು ಅನ್ನುವ ರೀತಿಯ ನಾಟ್ಯಗಳೆಲ್ಲ ನಡೀತಾ ಇದ್ದಾವೆ. ಅಲಿಗೀರ್ ವೀಣಾ ನಿನಾದಂ, ಇನ್ನು ತಂತಿ ಮೀಟತಕ್ಕಂತಹ ವಾದ್ಯ ಯಾವುದಿದೆ, ವೀಣೆ ಅಂತೇಳಿದರೆ ಅಲ್ಲಿ ಅರಳಿದ ಕಮಲಗಳು,
ಅರಳಿದ ಕಮಲಗಳನ್ನು ಮುತ್ತುವುದಕ್ಕೆ ಹಾರಿ ಬರ್ತಕ್ಕಂತಹ ಅಲಿಗಳು ಅಂದರೆ ಭ್ರಮರಗಳು. ಆ ಭ್ರಮರಗಳು ಮಾಡ್ತಕ್ಕಂತಹ ಏನು ಜೇಮ್ನಾದ ಇದೆ, ಝೇಂಕಾರ ಇದೆ, ಅದೇ ವೀಣಾನಾದದ ಹಾಗಿದೆ. ವೀಣಾನಾದ ಕೇಳಿಸ್ತದೆ, ಈ ಕಡೆ ಮದ್ದಲೆ ಹೊಡೆಯುವುದು ಕೇಳಿಸ್ತದೆ, ಆ ಕಡೆಯಿಂದ ಮಾತಿನ ಪಿಕವಚಗಳು ಪಿಕಗಳ ಶಬ್ದ ಕೇಳಿಸ್ತಾ ಇದೆ, ಈ ಕಡೆಯಿಂದ ಶುಕ ವಚಸ್ಸು ಕೇಳಿಸ್ತಾ ಇದೆ. ಜೊತೆಗೆ ತುಷ್ಟವು ಅದರ ಜೊತೆಗೆ ಅಕ್ಷತೆ ಬೀಳುವಂಥದ್ದು, ಲಾಜವನ್ನು ಎಸೆಯುವಂಥದ್ದು, ಲಾಜ ಅಂತೇಳಿದರೆ ಅರಳು ಬೀರುವಂಥದ್ದು, ಈ ಪ್ರಕ್ರಿಯೆ ಎಲ್ಲ ನಡಿಬೇಕಲ್ವ, ಅದು ನಡೀತಾ ಇದೆ. ಯಾಕಂದರೆ ಮೆಲ್ಲಗೆ ಬೀಸುವ ಗಾಳಿ, ಆ ಗಾಳಿಗೆ ಅರಳಿದ ಪುಷ್ಪಗಳೆಲ್ಲ ಮೇಲಿಂದ ಮರದಿಂದ ಬೀಳುವಾಗ ಕೃಷ್ಣ ರುಕ್ಮಿಣಿಯರ ಮೇಲೆ ಅದು ಬೀಳುವುದರ ಮೂಲಕ ನಾವು ಹೋಗಿ ಅರಳು ಬಿಸಾಡಬೇಕು, ಪುಷ್ಪ ಚೆಲ್ಲಬೇಕು ಅನ್ನೋದಿಲ್ಲ. ತಾನಾಗಿ ಅಲ್ಲಿ ವಾತಾವರಣವೇ ಹಾಗೆ ನಿರ್ಮಾಣ ಆಗಿದೆ. ಇದು ಮಾಂಗಲ್ಯ ವೇಷ್ಮೋಪಮಂ, ಮದುವೆಗೋಸ್ಕರ ನಿರ್ಮಾಣಗೊಂಡಂತಹ ಹೆಣ್ಣಿನ ಮನೆಯ ದೊಡ್ಡ ಮಾಂಗಲ್ಯ ವೇಷ್ಮದ ಹಾಗೆ ಈ ಮೂಲ ಮಾಧವ ಅನ್ನುವ ಪ್ರದೇಶ ಅಲಂಕೃತವಾಗಿದೆ. ಅಲ್ಲಿಗೆ ಈಗ ಎಲ್ಲರೂ ಬಂದರು. ಇನ್ನು ಮದುವೆಯ ಪ್ರಕ್ರಿಯೆ ಶುರು ಆಗಬೇಕು. ಉಗ್ರಸೇನ ಹೇಳಿದ, ಈಗ ಮೊದಲು ವಾಗ್ದಾನ ನಡಿಬೇಕು. ವಾಗ್ದಾನ ಆದ ಮೇಲೆ ಮದುವೆಯ ಪ್ರಕ್ರಿಯೆ ಶುರು. ಈಗ ವಾಗ್ದಾನ, ಈ ಹೆಣ್ಣನ್ನು ಈತನಿಗೆ ಕೊಡ್ತೇವೆ ಅಂದರೆ ಚರ್ಚೆ ಆಗಬೇಕು. ಅದರಲ್ಲಿ ನಾವು ಹೆಣ್ಣು ಕೊಡಬೇಕಾದ್ರೆ ನಿಮ್ಮದೇನಾದರೂ ಮಾತುಗಳಿದ್ದರೆ ಒಪ್ಪಂದಗಳಾಗಬೇಕಲ್ವ. ನಾವು ಹೆಣ್ಣು ಕೊಡಬೇಕಾದ್ರೆ ನೀವು ಹೀಗಿರಬೇಕು, ಹಾಗಿದ್ದರೆ ಕೊಡ್ತೇವೆ ಅಂತ ಏನಾದರೂ ನಿಮ್ಮದು ಇದ್ದರೆ ಅಂಥದ್ದನ್ನೆಲ್ಲ ಈಗ ಮಾತಾಡಿಕೊಳ್ಳುವುದಕ್ಕೆ ರುಕ್ಮಿಣಿಯ ಕಡೆಯಿಂದ ಯಾರಿದ್ದಾರೆ? ಆಗ ಉಗ್ರಸೇನ ಹೇಳಿದ, ನಾನು ಬೇಕಾದರೆ ರುಕ್ಮಿಣಿ ಕಡೆಗೆ ಬರ್ತೇನೆ ಅಂತೂ ಒಂದು 8 ಜನ ಆ ಕಡೆಗೆ ಇರಬೇಕು ಅಂತ 8 ಜನರ ಹೆಸರು ಹೇಳಿದ ಉಗ್ರಸೇನ. ಅದರಲ್ಲಿ ಉದ್ಧವನೂ ಸೇರಿದ್ದ. ಇವರೆಲ್ಲ ರುಕ್ಮಿಣಿಯ ಕಡೆಯವರು ಅಂತ ಲೆಕ್ಕ. ಅಂದರೆ ಇವರಲ್ಲೇ ಪಾಲು, ಇದು ಹೆಣ್ಣಿನ ಕಡೆ, ನಾವು ಗಂಡಿನ ಕಡೆ ಅಂತ ಇವರಲ್ಲೇ ಒಳಗೊಳಗೆ 2 ಪಾಲು ಮಾಡಿಕೊಂಡ್ರು. ಹೆಣ್ಣಿನ ಕಡೆಯವರು ಪೂರ್ತಿ ಹೆಣ್ಣಿನ ಕಡೆಯವರೇ ಆದರು. ಹೆಣ್ಣಿನ ಕಡೆಯವರಾಗಿ ಅವರು ಆ ಕಡೆ ಚಾಪೆಯಲ್ಲಿ ಪಶ್ಚಿಮಾಭಿಮುಖವಾಗಿ ಕೂತು, ಈ ಕಡೆ ಹಾಕಿದ್ದಂತಹ ತಟ್ಟಿಯ ಮೇಲೆ ಈ ಗಂಡಿನ ಕಡೆಯವರೆಲ್ಲ ಕೂತರು. ಉಗ್ರಸೇನನ್ನು ಹೇಳಿದರು, ನೀವು ಗಂಡಿನ ಕಡೆಯಲ್ಲಿ ಇರ್ರಿ, ನಾವೆಲ್ಲ ಇದ್ದೇವೆ, ಸುಧಾರಿಸ್ತೇವೆ ಅಂತ. ಈಗ ಉಗ್ರಸೇನ ವಸುದೇವ ಪ್ರಭೃತಿಗಳೆಲ್ಲ ಗಂಡಿನ ಕಡೆಯಲ್ಲೇ ಇದ್ದಾರೆ. ಯಾಕೆ ರಾಜನೇ ಆ ಕಡೆ ಹೋದರೆ ಹೇಗೆ, ಅದರಿಂದ ಈ ಕಡೆ ಇದ್ದಾರೆ. ಆ ಕಡೆಯಲ್ಲಿ ಉದ್ಧವ ಪ್ರಭೃತಿಗಳೆಲ್ಲ ಹೆಣ್ಣಿನ ಕಡೆಯಲ್ಲಿದ್ದಾರೆ. ಅವರಿಬ್ಬರು ಕೂತು, ಆಸಂದ್ರಪಾಃ ಕೇಚನ ಭೀಷ್ಮಪುತ್ರ್ಯಾ ಪಕ್ಷೇ ಸದಾರಾಹ, ಬರೀ ಅವರು ಮಾತ್ರ ಅಲ್ಲ, ಅಂದರೆ ಅವರ ಹೆಂಡತಿಯರ ಜೊತೆಗೆ ಆ ಪಕ್ಷದಲ್ಲಿ ತಾವು ಸಪತ್ನೀಕರಾಗಿ ಆ ಪಕ್ಷದಲ್ಲಿ ಕೂತು ಸದಾರಾಹ ಅಪರೇ ಮುರಾರೇಹೇ, ಇನ್ನು ಕೆಲವರು ಮುರಾರಿಯ ಪಕ್ಷ. ಈಗ ಯಾವಾಗ ಇವರಲ್ಲಿ ಮತ್ತೆ ಕೆಲವರಿದ್ದರು, ನೀವು ಕೃಷ್ಣನ ಪಕ್ಷವೋ ಆ ಕಡೆ ಬೈದರ್ಭಿಯ ಪಕ್ಷವೋ ಅಂತ ಪರಸ್ಪರ ಪ್ರಶ್ನೆ ಬಂತು. ನೀವು ಯಾವ ಪಕ್ಷದವರು? ಆ ಕಡೆ ಕೂತ್ಕೊಳ್ತೀರೋ ಈ ಕಡೆ ಕೂತ್ಕೊಳ್ತೀರೋ? ನಾವು ಈ ಬಾರಿ ರುಕ್ಮಿಣಿಯ ಪಕ್ಷದಲ್ಲಿರ್ತೇವೆ ಅಂತ ಹೆಚ್ಚಿನವರು ರುಕ್ಮಿಣಿಯ ಪಕ್ಷಕ್ಕೆ ಹೋಗಲಿಕ್ಕೆ ಸಿದ್ಧಾಗಿದ್ದಾರೆ. ಯಾಕೆ ಕೃಷ್ಣನನ್ನು ಕೀದಿಸುವುದಕ್ಕೆ ಒಂದು ಅವಕಾಶ ಇದು ಅಂತ, ಎಲ್ಲ ಕೃಷ್ಣನ ಒಂದು ಕುಡಿದಾಟ ನೋಡಬೇಕು ಇದರಲ್ಲಿ ಅಂತ ಆ ಕಡೆ ಪಕ್ಷಕ್ಕೆ ಜಾಸ್ತಿ ಜನ ಹೋಗ್ತಾರೆ. ಆ ಕಡೆ ಪಕ್ಷಕ್ಕೆ ನಾವು ರುಕ್ಮಿಣಿಯ ಪಕ್ಷ ಅಂತ ಯಾರಾದರೂ ಹೇಳಿದ ಕೂಡಲೇ ಸಮುದ್ರ ಜೋರು ಗರ್ಜನೆ ಮಾಡುವುದಂತೆ. ವಾರ್ಧಿಸ್ತದಾ ಗರ್ಜತಿ ವಾರಿಜಾಕ್ಷ್ಯಾ ಪಕ್ಷೇಹಮೇವೇತಿ ವದನ್ನಿವೋಚ್ಚೈಹಿ. ಯಾಕೆ ಸಮುದ್ರ ಜೋರು ಗರ್ಜನೆ ಮಾಡ್ತಾ ಇದೆ ಅಂದರೆ, ನಾನು ಆ ಹೆಣ್ಣಿನ ಪಕ್ಷದಲ್ಲಿರುವಾಗ ನೀವೆಲ್ಲ ನಾನು ಆ ಪಕ್ಷ ಅಂತೇನು ಹೇಳೋದು ಅಂತ. ಯಾಕಂದರೆ ಆ ಸಾಕ್ಷಾತ್ ರುಕ್ಮಿಣಿ ಲಕ್ಷ್ಮೀದೇವಿ ಅಲ್ವಾ, ಲಕ್ಷ್ಮೀದೇವಿಯ ಅಪ್ಪ ಸಮುದ್ರ ಅಲ್ವಾ, ಆದ್ದರಿಂದ ಸಮುದ್ರಾಧಿಪತಿಯಾದ ವರುಣ ನನ್ನ ಮಗಳವಳು, ನಾನು ಪಕ್ಷದಲ್ಲಿದ್ದೇನೆ, ನೀವು ಅವಳ ಪಕ್ಷ ಅಂತ ಏನು ಬರೋದು ನೀವು ಅಂತ. ವಾರ್ಧಿಸ್ತದಾ ಗರ್ಜತಿ, ಏನು ವಾರಿಜಾಕ್ಷ್ಯಾ ಪಕ್ಷೇ ಅಹಮೇವೇತಿ ವದನ್ನಿವ ಉಚ್ಚೈಹಿ, ನಾನೇ ಇದ್ದೇನೆ ಅಂತ ಗಟ್ಟಿ ಹೇಳ್ತಾ ಇದ್ದಾನೋ ಏನೋ ಎಂಬಂತೆ ಆ ಸಮುದ್ರ ಗರ್ಜಿಸ್ತಾ ಇದೆ ಅಂತ ಒಂದು ಉತ್ಪ್ರೇಕ್ಷ ಅಲಂಕಾರ. ಅಂತೂ 2 ಪಕ್ಷದವರು ಕೂತಿದ್ದಾರೆ. ಕೂತು ಪರಸ್ಪರ ಮಾತುಕತೆಯಲ್ಲಿ ಮೊದಲು ಹೆಣ್ಣಿನ ಕಡೆಯವರು ಹೇಳ್ತಾರೆ, ನಾವು ನಮ್ಮ ಕಡೆಯ ಹೆಣ್ಣನ್ನು ನಿಮಗೆ ಕೊಡುವುದಕ್ಕೆ ಸಿದ್ಧ, ಆದರೆ ನಾವು ಹೇಳುವಂತಹ ನಿರ್ಬಂಧಗಳನ್ನೆಲ್ಲ ಒಪ್ಪಿಕೊಳ್ಳಬೇಕು. ಅರ್ಯಸ್ವಭಾರ್ಯಾಂ ಯದಿ ಭಾರ ಕಾರ್ಯೇ ನೈವೋಪದಿಶ್ಯಾತ್ ನ ಪುನಃ ಕದಾಪಿ. ಒಂದು 4-5 ಅಂಶಗಳುಂಟು. ಇದಕ್ಕೆ ಒಪ್ಪುವುದಾದರೆ ಹೆಣ್ಣು ಕೊಡ್ತೇವೆ ಅಂತ. ಏನದು? ಈಕೆಯನ್ನು ಮದುವೆಯಾದ ಮೇಲೆ ಈಕೆ ಭಾರ್ಯೆಯಾಗ್ತಾಳೆ. ಭಾರ್ಯೆಯನ್ನು ಭಾರದಲ್ಲಿ ಯಾವತ್ತೂ ಕೂಡ ತೊಡಗಿಸಬಾರ್ದು. ಭಾರ ಕಾರ್ಯ ಅಂದರೆ ಒಂದು ದೊಡ್ಡ ಕೊಡಪಾನದಲ್ಲಿ ಬಾವಿಯಿಂದ ನೀರೆತ್ತಿ ತಂದು ಮನೆಯಲ್ಲಿ ತುಂಬಿಸುವುದು, ಇಂಥ ಕೆಲಸಗಳು, ಅದೆಲ್ಲ ಭಾರದ ಕಾರ್ಯಗಳನ್ನು ಯಾವುದನ್ನು ಕೊಡಬಾರ್ದು. ಅಥವಾ ಗದ್ದೆಯಲ್ಲಿ ಕೃಷಿ ಆದ ಮೇಲೆ ಕೃಷಿಯ ದೊಡ್ಡ ಭಾರವನ್ನು ಹೊತ್ತುಕೊಂಡು ತಂದು ಅದನ್ನು ಬಂಡಿಯಲ್ಲಿ ತುಂಬಿಸುವಂತಹ ಕೆಲಸ, ಆಮೇಲೆ ಅದನ್ನು ಇಳಿಸುವ ಕೆಲಸ, ಈ ಅನ್ಲೋಡ್ ಮತ್ತು ಅಪ್ಲೋಡ್ ಇಂಥ ಕೆಲಸಗಳು, ಈ ಲೋಡಿಂಗ್ ಕೆಲಸಗಳು, ಲೋಡ್ಗೆ ಭಾರಗಳನ್ನು ಯಾವುದನ್ನು ಕೊಡಬಾರ್ದು ಈಗೀಗೆ.
ಭಾರ್ಯೆ ಹೌದು ಅವಳು. ಭಾರ್ಯೆ ಅಂದರೆ ಭಾರ ಹೊರುವುದಕ್ಕೆ ಇರತಕ್ಕಂಥವಳು ಅಂತ ಅರ್ಥ. ಮನೆಯ ಭಾರವನ್ನು ಹೊರುವವಳಿಗೆ ಭಾರ್ಯ ಅಂತ ಹೆಸರು. ಅವಳನ್ನು ಮಾತ್ರ ಭಾರಕಾರ್ಯೇ ನೈವ ಉಪದಿಶ್ಯಾತ್, ಭಾರದ ಕೆಲಸಗಳನ್ನು ಆಕೆಯಲ್ಲಿ ಮಾಡಿಸಬಾರ್ದು. ಅಷ್ಟೇ ಅಲ್ಲ, ಪುನಃ ಕದಾಪಿ ಏನಾಂ ನ ತ್ಯಜೇತ್, ಯಾವತ್ತೂ ಇವಳನ್ನು ಬಿಟ್ಟು ಬೇರೆ ಕಡೆಗೆ ಹೋಗುವ ಹಾಗಿಲ್ಲ. ಅಂದರೆ ಒಂದು ಮದುವೆಗೆ ಯಾವುದೋ ಒಂದು ಹೋಗಿ ಬರಬೇಕು, ನೀನು ಮನೆಯಲ್ಲಿರು ಇವತ್ತು ನಾನು ಹೋಗಿ ಬರ್ತೇನೆ ಅಂತ ಹಾಗೆಲ್ಲ ಹೋಗುವ ಹಾಗಿಲ್ಲ. ಎಲ್ಲಿ ಹೋಗುವುದಾದರೂ ಜೊತೆಗೇ ಹೋಗಬೇಕು, ಕರ್ಕೊಂಡೇ ಹೋಗಬೇಕು. ವಾಕಿಂಗ್ ಹೋಗುವಾಗಲೂ ಬಿಡುವ ಹಾಗಿಲ್ಲ, ಒಟ್ಟಿನಲ್ಲಿ ಎಲ್ಲ ಕಡೆಯಲ್ಲೂ ಕರ್ಕೊಂಡು ಹೋಗಬೇಕು ಅಂತ ಇದು ಕ್ರಮ. ಅದನ್ನ ಈ ಪುನಃ ಕದಾಪಿ ಏನಾಂ ನ ತ್ಯಜೇತ್ ಜಾತ್ವಪಿ ನಾತ್ರ ಕುಪ್ಯೇತು, ಯಾವತ್ತೂ ಇವಳ ಮೇಲೆ ಕೋಪ ಮಾಡಿಕೊಳ್ಬಾರ್ದು. ಇಂಥ ನಿರ್ಬಂಧಗಳನ್ನು ಹಾಕಿದರೆ ಕಷ್ಟ. ಯಾಕಂದರೆ ಕೋಪ ಬರುವುದು ಅವರ ಕೈಯಲ್ಲಿ ಇರ್ತದ. ಅವನು ಯಾರು ಅಲ್ಲಿ ಹೋಗಿ ಕೋಪ ಬಿಟ್ಟು ಬಂದಲ್ವ, ಕೋಪ ಬಿಟ್ಟು ಬಂದವನ ಹತ್ರ ಈ ಮನೆಯವರಿಗೆಲ್ಲ ಭಾರಿ ಖುಷಿ ಅಂತೆ, ಅವನು ಗಯೆಗೆ ಹೋಗಿ ಕೋಪ ಬಿಟ್ಟು ಬಂದಿದ್ದಾನೆ ಅಂತ. ಕಾಶಿಗೆ ಹೋಗಿ ಗಯೆಗೆ ಹೋಗಿ ಗಯೆಯಲ್ಲಿ ಕೋಪ ಬಿಡಿಸಿದ್ದಾರೆ ಇವರು. ನಿಮಗೆ ಆಗದೇ ಇರುವುದು ಯಾವುದು ಅತ್ಯಂತ ಕೆಟ್ಟದಿದೆಯೋ ಅದನ್ನು ಬಿಡಿ ಅಂತ ಅವ್ರು ಹೇಳಿದ್ದಾರೆ. ನನಗೆ ಸಿಕ್ಕಾಬಟ್ಟೆ ರಗಳೆ ಆಗುವುದೇ ನನ್ನ ಕೋಪ ಅಂತೇಳಿ ಕೋಪ ಬಿಟ್ಟು ಬಂದಿದ್ದಾರೆ. ಮನೆಯವರಿಗೆಲ್ಲ ಭಾರಿ ಖುಷಿ, ನಮ್ಮ ಯಜಮಾನರು ಕೋಪ ಬಿಟ್ಟಿದ್ದಾರೆ ಅಂತ. ಆ ತಾಯಿಗೆ ಎಷ್ಟು ಖುಷಿ, ಮನೆಯಲ್ಲಿ ಈ ಬದುಕಿದೆ ನಾನು ಅಂತ ಅವಳಿಗೆ ಭಾರಿ ಖುಷಿ. ಮಕ್ಕಳನ್ನೆಲ್ಲ ಕರೆದು ಹೇಳಿದ್ದು 6 ಜನ ಮಕ್ಕಳು ಅವರ ಹತ್ರ, ನಾವು ನಿಮ್ಮ ಅಪ್ಪ ಕೋಪ ಬಿಟ್ಟು ಬಂದಿದ್ದಾರಂತೆ, ಎಂಥ ಆನಂದ ಅಂತ ಹಾಲು ಬಾಯಿ ಮಾಡಿ ದೇವರಿಗೆ ನೈವೇದ್ಯ ಮಾಡಿದರು ಮನೆಯಲ್ಲಿ. ಇಷ್ಟಾದ ಮೇಲೆ ಮಕ್ಕಳಿಗೆ ಭಾರಿ ಖುಷಿಯಾಗಿ ಅಪ್ಪನ ಹತ್ರ ಬಂದರು, ಅಪ್ಪ ಕೋಪ ಬಿಟ್ಟಿದ್ದೀರಂತೆ ಹೌದಾ ಅಂತ ದೊಡ್ಡವಾಗ ಹೇಳಿದ. ಹೌದು ಮಗು ಅಂತ ಸಮಾಧಾನದಲ್ಲಿ ಹೇಳಿದ್ದೀವಿ. 2ನೇ ಮಗ ಬಂದ, 3ನೇ ಮಗ ಬಂದ, 4ನೇ ಮಗ ಬಂದಾಗ ಇವನಿಗೆ ಸ್ವಲ್ಪ ಏರಿತು. 5ನೇ ಮಗ ಬಂದು ಕೋಪ ಬಿಟ್ಟಿದ್ದಾರಂತೆ ಹೌದಾ ಅಂತ ಹೇಳಿದ, ಕಪಾಳಕ್ಕೆ ಬಾರಿಸಿ ಒಂದು ಬಾರಿ ಹೇಳಿದರೆ ಅರ್ಥ ಆಗೋದಿಲ್ಲ ನಿಮಗೆ, ಎಷ್ಟು ಬಾರಿ ಹೇಳಬೇಕು ಅಂತ ಕೋಪ ಮಾಡಿಕೊಂಡು. ಅಂದರೆ ಕೋಪ ಅನ್ನೋದು ಅವನ ಹಿಡಿತದಲ್ಲಿರುವುದು ಕಷ್ಟ. ಆದರೆ ಅದಕ್ಕೋಸ್ಕರ ಪ್ರಾಣಾಯಾಮಾದಿಗಳನ್ನು ಮಾಡಿ ಕೋಪವನ್ನು ಹಿಡಿತಕ್ಕೆ ತಂದುಕೊಳ್ಬೇಕು ಅಂತ ಶಾಸ್ತ್ರ ಆದೇಶ ಮಾಡ್ತದೆ. ಆದರೆ ಕೃಷ್ಣನಿಗೆ ಕೋಪ ಅನ್ನೋದು ಎಲ್ಲಿದೆ? ಅದರಿಂದ ಹೇಳುವುದು, ಯಾವತ್ತು ಯಾರ ಮೇಲೆ ಕೋಪ ಬೇಕಾದರೂ ಮಾಡಿಕೊಳ್ಳಿ, ಆದರೆ ನಮ್ಮ ಹೆಣ್ಣಿನ ಮೇಲೆ ಮಾತ್ರ ನಿಮ್ಮ ಕೃಷ್ಣ ಕೋಪ ಮಾಡಿಕೊಳ್ಬಾರ್ದು. ಗೃಹ್ಣಾತು ತರ್ಹ್ಯಬ್ಜ ಮುಖೀಕರಂ ನಃ, ಇದಕ್ಕೆಲ್ಲ ಒಪ್ಪುವುದಾದರೆ ನಮ್ಮ ಈ ತಾವರೆ ಗಣ್ಣಿನ ಹುಡುಗಿಯನ್ನು ಕೈ ಹಿಡಿಯುವುದಕ್ಕೆ ನಾವು ಅವಕಾಶ ಮಾಡಿಕೊಡ್ತೇವೆ. ಇಷ್ಟೇ ಅಲ್ಲ, ಇನ್ನೂ ಕೆಲವು ನಮ್ಮದು ಪ್ರತ್ಯೇಕ ವಿಷಯಗಳುಂಟು. ಇದಿಷ್ಟು ಇವಳ ಅನುಕೂಲಕ್ಕೋಸ್ಕರ ನಾವು ಹೇಳಿದ್ದು. ನಮ್ಮ ಅನುಕೂಲಕ್ಕೋಸ್ಕರ ಕೆಲವು ವಿಷಯ ಉಂಟು. ಏನಂದರೆ, ನಾವು ಕೆಲವು ಸಲ ಸಂದೇಶ ಕೊಡ್ತೇವೆ. ಏನಂದರೆ, ನಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇದೆ, ಈಕೆಯನ್ನು ಕಳಿಸಬೇಕು. ಆವಾಗ ಕಾರ್ಯಕ್ರಮ ಏನದು ಎಲ್ಲ ಕೇಳಬಾರ್ದು. ಅದೇನು ಅಲ್ಲಿ ಕಾರ್ಯಕ್ರಮ, ನಾಮಕರಣವೋ ವಿವಾಹವೋ? ವಿವಾಹ ಆದರೆ 4 ದಿವಸ ಕಳಿಸ್ತೇವೆ, ನಾಮಕರಣ ಆದರೆ ಕಳಿಸೋದಿಲ್ಲ. ಉಪನಯನ ಅಂತಾದರೆ 1.5 ದಿವಸ ಮಾತ್ರ ರಜೆ ಕೊಡೋದು ಅಂತ, ಹೀಗೆಲ್ಲ ವ್ಯವಸ್ಥೆ ಮಾಡಬಾರ್ದು. ನಾವು ನಮ್ಮ ಮಗಳನ್ನು ನಮ್ಮ ಕಡೆಗೆ ಕಳಿಸಬೇಕು ಅಂತ ಕೇಳಿದರೆ ಸಾಕು, ಕಳಿಸಿಕೊಡಬೇಕು ಅಷ್ಟೇ. ಅವಳನ್ನು ಕಳಿಸಿಕೊಟ್ಟು ಇನ್ನೊಂದು ಮದುವೆ ಆಗಬಾರ್ದು. ಈಗ ಅವಳನ್ನು ತವರು ಮನೆಗೆ ಹೋಗ್ತಾ ಇದ್ದಾಳೆ ಅಂತ ಖುಷಿ ಪಡಬಾರ್ದು. ಅದನ್ನು ಹೇಳ್ತಾರೆ ಅವರು. ಏನಂದರೆ, ಸಂದೇಶ ಮಾತ್ರಮಭಿವೀಕ್ಷ್ಯ ಹರೇ ಗೃಹಂ ನಃ ಸಂಪ್ರೇಷಯಿಷ್ಯಸಿ ಕರಿಷ್ಯಸಿ ಅನ್ಯಪತ್ನೀಂ ನ ಕರಿಷ್ಯಸಿ. 2ನೇ ಮದುವೆ ಆಗಬಾರ್ದು. ಬಂಧೂನ್ ಸ್ಮರಿಷ್ಯಸಿ. 3ನೇ ವಿಷಯ ಇದೆ, ನಿಮ್ಮ ಮನೆಯಲ್ಲೇನಾದರೂ ಕಾರ್ಯಕ್ರಮ ಆಗುವುದಾದರೆ ನಮಗೆ ಆಹ್ವಾನ ಕೊಡಲೇಬೇಕು, ನೆನಪು ಮಾಡ್ಕೊಳ್ಬೇಕು. ಮೊದಲು ಇವರನ್ನು ಕರೀಲಿಲ್ಲ, ಅವರನ್ನು ಕರೀಲಿಲ್ಲ, ನಮ್ಮ ಹೆಸರು ಮೊದಲು ಬರಬೇಕು ಲಿಸ್ಟಲ್ಲಿ. ಅದು ಆಮೇಲೆ ಎಲ್ರಿಗೂ ಕರೆದಾದ ಮೇಲೆ ಕೊನೆಗೆ ನಮಗೆ ಆಹ್ವಾನ ಬಂದರೆ ನಮಗೆ ಸಿಟ್ಟು ಬರ್ತದೆ. ಅದೆಲ್ಲ ಆಗೋದಿಲ್ಲ. ನಮಗೆ ಪ್ರಧಾನವಾದ ಆಹ್ವಾನ ಬೇಕು. ನಮ್ಮನ್ನು ಆಪ್ತ ಬಂಧುವರ್ಗದಲ್ಲಿ ಸೇರಿಸಿಕೊಳ್ಳಬೇಕು. ಮನೆಯಲ್ಲಿ 2-3 ಥರದ ಲೋಟ ಇರ್ತದೆ. ಇದು ನಮ್ಮ ಕಡೆಯವರು ಬಂದಾಗ ಅಂತ ಒಂದು ಲೋಟ, ಇದು ಗಂಡನ ಕಡೆಯವರು ಬಂದರೆ ಅಂತ ಪುಟ್ಟ ಲೋಟ. ಹೀಗೆಲ್ಲ ಮನೆಯಲ್ಲಿ ವ್ಯವಸ್ಥೆಗಳೆಲ್ಲ ಇರ್ತಾವಲ್ಲ, ಅಂಥಲ್ಲಿ ನಮಗೆ ಯಾವತ್ತೂ ಅವಮಾನ ಆಗಬಾರ್ದು. ನಾವು ಪ್ರಧಾನ ಬಂಧುಗಳ ಪಾತ್ರದಲ್ಲಿ ನಾವು ಸೇರಿಕೊಳ್ಳಬೇಕು. ತಾಂ ತರ್ಹಿ ವರ್ಗು ವಲ್ಗು ವದನ ವರಯೇತ್ ವರಿಷ್ಠಂ. ಇದಕ್ಕೆಲ್ಲ ನೀವು ಒಪ್ಪಿಕೊಳ್ಳುವುದಾದರೆ ನಾವು ಈ ಹುಡುಗಿಯನ್ನು ಮದುವೆ ಮಾಡಿಕೊಡುವುದಕ್ಕೆ ಸಿದ್ಧ ಇದ್ದೇವೆ. ಇಷ್ಟು ಹೇಳಿದರೆ ಉಗ್ರಸೇನನ ನಗ್ತಾನೆ. ನಕ್ಕಾಗ ವಸುದೇವನು ನಗ್ತಾನೆ. ಇದಕ್ಕೆಲ್ಲ ನಾವೇನು ಉತ್ತರ ಕೊಡುವುದು ಅಂತ. ಇವರಿದ್ದವರು ಬುದ್ಧಿವಂತರೆಲ್ಲ ಉತ್ತರ ಕೊಡಲಿ. ಆವಾಗ ವರಪಕ್ಷದಲ್ಲಿ ಕೂತಿದ್ದಂತಹ ಬುದ್ಧಿವಂತರು ಅಕ್ರೂರನೂ ಇದ್ದ, ಅವರೆಲ್ಲ ಸೇರಿ ಉತ್ತರ ಕೊಡ್ತಾರೆ. ನೀವು ಹೇಳಿದ್ದಕ್ಕೆಲ್ಲ ನಾವು ಒಪ್ತೇವೆ, ಸ್ವಲ್ಪ ವಿಷಯ ಇಷ್ಟು ವಿಷಯ ತಿಳ್ಕೊಂಡಿರಬೇಕು. ಏನಂದರೆ, ಇವರಿಗೊಂದು ಮನೆ ಇದೆ. ಇವನ ಮನೆ ಹೇಗಿದೆ? ಅದರಲ್ಲಿ 14 ಅಂತಸ್ತುಗಳಿದ್ದಾವೆ. ಅದಕ್ಕೆ ಬ್ರಹ್ಮಾಂಡ ಅಂತ ಹೆಸರು. ಬ್ರಹ್ಮಾಂಡಾಖ್ಯ ಗೃಹಂ 14 ಲಸತ್ ಪ್ರಾಸಾದ ಶೋಭಂ ಹರೇ. ಅದು 14 ಅಂತಸ್ತು. ಅಂದರೆ ಭೂಲೋಕ, ಭೂರ್ಲೋಕ, ಮಹೋಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ಅಂತ ಊರ್ಧ್ವಲೋಕ.
ಈ ಭೂಸ್ಥಲಕ್ಕಿಂತ ಕೆಳಗೆ ಆತಲ, ವಿತಲ, ಸುತಲ, ರಸಾತಲ, ತಲಾತಲ, ಮಹಾತಲ, ಪಾತಾಲ ಅಂತ ಹೇಳ್ತಕ್ಕಂಥ ಅಧೋಲೋಕ. ಈ ಲೋಕಗಳೆಲ್ಲ ಸೇರಿ ಒಟ್ಟಂದದಲ್ಲಿ ಅದು 14 ಅಂತಸ್ತಿನ ಕಟ್ಟಡ. ಅದು ಆ ಮನೆ. ಈ ಮನೆಯನ್ನು ನೋಡಿಕೊಳ್ಳುವ ಹುಡುಗಿ ಆಗಬೇಕು ನಮಗೆ. ನಾವು ಕೂಡ ಯಾವ್ಯಾವುದೋ ಹುಡುಗಿಯ ಕೈ ಹಿಡಿಯೋಲ್ಲ. ನಮಗೆ ಈ ಮನೆಯನ್ನು ನೋಡುವ ಸಾಮರ್ಥ್ಯ ಆಕೆಯಲ್ಲಿ ಬೇಕು. ಹಾಗೆಂತೇಳಿ ಇವಳಿಂದ ಆಗುವುದಿಲ್ಲ ಅಂತ ಹೇಳುವುದಿಲ್ಲ. ಇವಳು ನಿಶ್ಚಯವಾಗಿಯೂ ಆ ಮನೆಯನ್ನು ನೋಡಿಕೊಳ್ತಾಳೆ. ಅದನ್ನು ಯಾಕಂದರೆ ಇನ್ನೂ ಕೆಲವು ಕೆಲಸಗಳುಂಟು. ಆ ಮನೆಯನ್ನು ನೋಡಿಕೊಳ್ಳುವುದರ ಜೊತೆಗೆ ಈ ಮನೆಯಲ್ಲಿ ದೊಡ್ಡ ದೊಡ್ಡ ನದಿಗಳು, ದೊಡ್ಡ ದೊಡ್ಡ ಸಮುದ್ರಗಳೆಲ್ಲ ಇದ್ದಾವೆ. ಅದರಲ್ಲಿ ಮೊಸಳೆಗಳು, ತಿಮಿಂಗಿಲಗಳೆಲ್ಲ ಇರ್ತವೆ. ಅದನ್ನೆಲ್ಲ ನಿರ್ವಾಹ ಮಾಡುವ ಸಾಮರ್ಥ್ಯ ಹೆಣ್ಣಿಗೆ ಬೇಕಾಗ್ತದೆ. ಇಲ್ಲಿ ಬಂಗಾರದ ದೊಡ್ಡ ಪರ್ವತ ಇದೆ. ಯಾರು ಕದ್ದುಕೊಂಡು ಹೋಗದೇ ಇರುವ ಹಾಗೆ ನೋಡಿಕೊಳ್ಬೇಕು. ಬಂಗಾರದ ಪರ್ವತ ಅಂದರೆ ಮೇರು ಪರ್ವತ. ಮೇರು ಮಂದರದ ಪಕ್ಕದಲ್ಲಿರ್ತಕ್ಕಂಥ ಸುಪಾರ್ಶ್ವ, ಸುಮೇರು, ಈ ಪರ್ವತಗಳು, ಗಂಧಮಾದನ, ಇಂಥ ದೊಡ್ಡ ದೊಡ್ಡ ಬಂಗಾರದ, ವಜ್ರದ ಪರ್ವತಗಳೆಲ್ಲ ಇದ್ದಾವೆ. ಆಮೇಲೆ ಧಾನ್ಯದ ರಾಶಿ ಇದೆ, ರತ್ನದ ರಾಶಿ ಇದೆ, ಲವಣ ಸಾಗರ ಇದೆ, ಕ್ಷೀರ ಸಾಗರ ಇದೆ. ಏನೇನು ಬೇಕು ಅವೆಲ್ಲ ಈ ಮನೆಯಲ್ಲಿದೆ. ಯಾವುದೋ ಲೋಟದಲ್ಲಿ ಹಾಲು ತರುವುದು ಅಥವಾ ಚೊಂಬಿನಲ್ಲಿ ಹಾಲು, ಬಕೆಟ್ನಲ್ಲಿ ಹಾಲು ಇದಲ್ಲ. ಇಲ್ಲಿ ಸಮುದ್ರವೇ ಕ್ಷೀರ ಸಾಗರ. ಆಮೇಲೆ ಸೆಕೆಗಾಲದಲ್ಲಿ ಕುಡಿಯುವುದಕ್ಕೆ ಕಬ್ಬಿನ ಹಾಲಿನ ಸಾಗರ ಇದೆ ಇಲ್ಲಿ. ಇವೆಲ್ಲವನ್ನು ಕೂಡ ನೋಡಿಕೊಳ್ಳುವ ಜವಾಬ್ದಾರಿ. ಹಾಲಿನ ಸಾಗರ ಯಾವತ್ತೂ ಮೊಸರಿನ ಸಾಗರ ಆಗಬಾರ್ದು. ಒಂದು ನಿಂಬೆ ಹಣ್ಣು ಹಿಂಡಿ ಅದಕ್ಕೆ ಹಾಲಿನ ಸಾಗರವನ್ನು ಮೊಸರು ಮಾಡುವುದಿಲ್ಲ. ಮೊಸರಿನ ಸಾಗರ ಯಾವತ್ತೂ ಹುಳಿ ಆಗಬಾರ್ದು. ಇದನ್ನೆಲ್ಲ ನೋಡಿಕೊಳ್ಳುವಂಥ ಜವಾಬ್ದಾರಿ ಆಕೆಯದ್ದು. ಕಾರ್ಯಂ ಗೃಹಿಣ್ಯ ಗೃಹಕೃತ್ಯಮೇತತ್ ನೋ ಭಾರ ಕಾರ್ಯನ್ಯ ಜನೇ ಇರಸ ನೋ ಭಾರಕಾರಿ ಅನ್ಯ ಜನೇ ಇರಸಾಧ್ಯಂ. ಇವಳಿಗೆ ಭಾರದ ಕೆಲಸ ಯಾವುದೂ ಇಲ್ಲ. ಯಾಕೆಂದರೆ ಇಷ್ಟು 14 ಅಂತಸ್ತಿನ ಭವನವನ್ನು ನೋಡಿಕೊಳ್ಳುವುದಕ್ಕೆ ಅವಳು ಒಂದು ಕಡೆಯಲ್ಲಿ ಕೂತಿದ್ರೆ ಸಾಕು. ಎಲ್ಲಿ? ನಮ್ಮ ಪತಿಯ ಪಕ್ಕದಲ್ಲಿ ಕೂತಿದ್ರೆ ಸಾಕು. ಕೂತು ಹೀಗೆ ನೋಡಿದರೆ ಎಷ್ಟು ಸೇವಕರು ಅವಳಿಗೆ. ರಾಶಿ ರಾಶಿ ಸೇವಕರ ಸಮುದಾಯ ಅಲ್ಲಿದೆ. ಈ ಸೇವಕರ ಸಮುದಾಯ ಅವರ ರಕ್ಷಣೆಯನ್ನು ಮಾಡ್ತದೆ. ಹೇಳಿದ ಕೆಲಸವನ್ನು ತಾವು ಮಾಡ್ತಾರೆ. ಕೇವಲ ತನ್ನ ಕಣ್ಣಿನ ಕುಡಿನೋಟದಿಂದ ಕೆಲಸದ ಬಗ್ಗೆ ಸೂಚನೆ ಕೊಟ್ಟರೆ ಸಾಕು, ಎಲ್ಲವೂ ನಡೀತದೆ. ಆದ್ದರಿಂದ ಈಕೆಗೆ ಏನು ಭಾರ ಕಾರ್ಯವನ್ನು ನಾವೇನು ಕೊಡುವುದಿಲ್ಲ ಅಂತ ಮೊದಲನೇ ಪ್ರಶ್ನೆಗೆ ಇಷ್ಟು ದೊಡ್ಡ ಉತ್ತರ ಕೊಟ್ಟರು. ಇದರ ಅಭಿಪ್ರಾಯ ಏನು? ಈಕೆ ಸಾಕ್ಷಾತ್ ಮಹಾಲಕ್ಷ್ಮಿ. ಬ್ರಹ್ಮಾಂಡವೇ ವರಮಂದಿರ ಭಗವಂತನದ್ದು. ಲಕ್ಷ್ಮೀರ್ಯಸ್ಯ ಪರಿಗ್ರಹ, ಮಹಾಲಕ್ಷ್ಮಿಯೇ ಆತನ ಪತ್ನಿ. ಚತುರ್ಮುಖ ಬ್ರಹ್ಮನೇ ಮಗ, ರುದ್ರನೇ ಮೊಮ್ಮಗ. ಇವರು ಓಡಾಡುವುದಕ್ಕೆ ರಥ ಯಾವುದು ಅಂದರೆ ಗಗನದಲ್ಲಿ ಸಂಚರಿಪ ಗರುಡದೇವನೇ ತುರಗ. ಗರುಡದೇವನೇ ಇವನಿಗೆ ಓಡಾಡುವ ರಥ. ಗರುಡ ರಥ ಗರುಡ ಧ್ವಜ. ಅಷ್ಟೇ ಅಲ್ಲ, ಇವನಿಗೆ ಮಲಗುವುದಕ್ಕೆ ಹಾಸಿಗೆಯನ್ನು ಸರಿ ಮಾಡುವುದಕ್ಕೂ ಅವಳಿಗೆ ಕೆಲಸ ಇಲ್ಲಂತೆ. ಇಲ್ಲ ಹೋದರೆ ಹಾಸಿಗೆ ಸಿದ್ಧಪಡಿಸುವುದೇ ಒಂದು ದೊಡ್ಡ ಕೆಲಸ. ಪ್ರತಿ ದಿವಸವೂ ಹಾಸಿಗೆಯನ್ನು ಮಡಿಚಬೇಕು, ಪ್ರತಿ ದಿವಸವೂ ಬಿಡಿಸಬೇಕು. ಸೂರ್ಯೋದಯ ಆಗುವಾಗ ಹಾಸಿಗೆ ಬಿಡಿಸಿಯೇ ಇತ್ತು ಅಂತ ಆದರೆ ಆ ಮನೆಗೆ ಪ್ರೇತ ಬಾಧೆ ಉಂಟು ಅಂತೇಳಿ ಜ್ಯೋತಿಷಾಸ್ತ್ರ ಹೇಳ್ತದೆ. ಮಂಚದ ಮೇಲೆ ಇದ್ದರೆ ತೊಂದರೆ ಇಲ್ಲ, ನೆಲದಲ್ಲಿರಬಾರ್ದು ಅಂತ ಅರ್ಥ. ಸ್ವಲ್ಪ ಅದಕ್ಕೆ ವ್ಯತ್ಯಾಸ ಮಾಡು, ಸ್ವಲ್ಪ ಕಾಲಾನುಗುಣವಾದ ವ್ಯತ್ಯಾಸವನ್ನು ಮಾಡು. ಇಲ್ಲಿ ಹೋದರೆ ಚಾಪೆ ಹಾಕಿದ್ದನ್ನು ಸೂರ್ಯೋದಯದ ಹೊತ್ತಿಗೆ ಮಡಿಚಿಯೇ ಇರಬೇಕು, ತೆಗೆದು ಇಡಬಾರ್ದು ಅಂತ ಶಾಸ್ತ್ರದ ವಿಧಿ ಇದೆ. ಇತ್ತು ಅಂತಾದರೆ ಕಲಿಪ್ರವೇಶ ಅಂತ, ಅದೇ ಮನೆಗೆ ಕಲಿಪ್ರವೇಶ ಅಂತ. ಹಾಗಾದರೆ ಚಾಪೆಯನ್ನು ಮಡಚುವುದು, ಮಡಚಿದ ಮೇಲೆ ಅದರಲ್ಲಿದ್ದ ಧೂಳು ಜಾಡಿಸುವುದು, ಅಥವಾ ತಲೆಯ ಪುಷ್ಪವೋ ಮತ್ತೊಂದು ಬಿತ್ತು ಅಂತಾದರೆ ತೆಗೆಯುವುದು, ಈ ಎಲ್ಲ ಕೆಲಸ ಮಾಡೋದೇ ಪತ್ನಿಗೆ ಒಂದು ದೊಡ್ಡ ಕೆಲಸ. ಇಂತಹ ಕೆಲಸ ಅದು ಯಾವುದೂ ಇಲ್ಲ. ಯಾಕಂದರೆ ಹಾಸಿಗೆ ಎಲ್ಲಿ ಬೇಕೋ ಓಡಾಡ್ತಾ ಬೇಕಾದಲ್ಲಿರುವಂಥ ಒಂದು ಹಾಸಿಗೆ ಅಂತ. ಯಾವುದಂದರೆ ಶೇಷಸ್ತು ಶಯ್ಯ ಪುನಃ. ಶೇಷನೇ ಶಯ್ಯೆ ಅಂದರೆ ಶೇಷ ಶಯ್ಯೆ ಆದ್ದರಿಂದ ಅದು ಬೇಸಿಗೆ ಕಾಲದಲ್ಲಿ ತಂಪಾಗಿರ್ತದೆ, ಚಳಿಗಾಲದಲ್ಲಿ ಬಿಸಿ ಬಿಸಿ ಇರ್ತದೆ. ಆದ್ದರಿಂದ ಈ ಶಯ್ಯ ಅಲ್ಲಿ ಏರ್ ಕಂಡೀಷನ್ನ ಅವಶ್ಯಕತೆಯೂ ಇಲ್ಲ. ಶಯ್ಯೆಯೇ ಬೇಕಾಗುವ ಹಾಗೆ ಇವನಿಗೆ ಯಾವ ರೀತಿ ಬಿಸಿ ಬೇಕು, ಯಾವ ರೀತಿ ತಂಪು ಬೇಕು, ಆ ರೀತಿ ತನ್ನನ್ನು ಬದಲಾಯಿಸಿಕೊಳ್ಳುವಂತಹ ವಿಶಿಷ್ಟವಾದಂತಹ ಶಯ್ಯೆ ಇದೆ. ತಲೆದಿಂಬು ಅಂತ ಅದಕ್ಕೆ ಬಿಡಬೇಕಾಗಿಲ್ಲ. ಎಲ್ಲಿ ತಲೆ ಇಟ್ಟಿದ್ದಾನೆ ಅಲ್ಲಿ ಅದು ದಿಂಬಿನ ಹಾಗೆ ಮಾಡ್ತದೆ. ಅದರಿಂದ ತಲೆದಿಂಬಿಯನ್ನು ಇಡುವಂಥ ಅವಶ್ಯಕತೆಯೂ ಕೂಡ ಇಲ್ಲ. ಅವನಿಗೆ ತಲೆದಿಂಬು ಎತ್ತರ ಆಯಿತು ಅಂತ ಅನಿಸ್ತಾ ಇದೆ ಅಂತಾದರೆ ಅದು ತಾನಾಗಿ ತಾಗ್ತದೆ. ಈ ರೀತಿಯ ಶೇಷ ಶಯ್ಯೆ. ಆ ಶಯ್ಯೆಯಲ್ಲಿ ಹಾಗಾದರೆ ಶಯ್ಯಾ ಸೇವೆಯನ್ನು ಮಾಡುವುದಕ್ಕೂ ಪತ್ನಿಗೆ ಕೆಲಸ ಇಲ್ಲ ಅಂತ ಬೇಸರಿಸಿಕೊಳ್ಳುವ ಕೆಲಸವೂ ಇಲ್ಲ. ಆಕೆಯೇ ಆ ಭಗವಂತನಿಗೆ ಶಯ್ಯೆಯಾಗುವುದಕ್ಕೂ ಅವಕಾಶ ಇದೆ ಅಂತೆ. ಶೇಷ ಶಯ್ಯೆ, ಶೇಷ ಮಂಚ ಬೇಕಾದರೂ ಆಗ್ತಾನಂತೆ. ಆ ಮಂಚದ ಮೇಲೆ ಲಕ್ಷ್ಮಿಯೇ ಒಂದು ಆಸ್ತರಣ ಸ್ವರೂಪದಲ್ಲೂ ಇರುವುದಕ್ಕೆ ಅವಕಾಶ ಇದೆ. ಆಸ್ತರಣ ಅಂದರೆ ಹಾಸು. ಆ ಹಾಸು ಯಾರು ಅಂದರೆ ಸಾಕ್ಷಾತ್ ಲಕ್ಷ್ಮಿಯೇ ಒಂದು ಹಾಸಿಗೆಯ ಸ್ವರೂಪದಲ್ಲಿ ಶೇಷನ ಮೇಲೆ, ಶೇಷ ಮಂಚದಲ್ಲಿರುವ ಹಾಸಿಗೆಯ ಸ್ವರೂಪದಲ್ಲಿ ಲಕ್ಷ್ಮೀದೇವಿಯೇ ಇದ್ದಾಳೆ ಅಂತ ಶಾಸ್ತ್ರ ಹೇಳ್ತಕ್ಕಂಥ ವಿಷಯ.
ಅದನ್ನೆಲ್ಲ ಉಲ್ಲೇಖ ಮಾಡಿಕೊಂಡು ಹೀಗೆ ಮನೆಯ ಕೆಲಸ ಏನು ಕಷ್ಟ ಇಲ್ಲ ಈ ಕಡೆ. ಶೇಷಸ್ತು ಶಯ್ಯಾ ಪುನಃ. ಸೇವಕರು ಯಾರು ಅಂತೇಳಿದರೆ ಎಲ್ಲ ದೇವತೆಗಳು ಕೂಡ ಹೇಳಿದ ಕೆಲಸ ಮಾಡ್ತಕ್ಕಂಥ ಸೇವಕರು. ರಮೆಯ ಕುಡಿನೋಟದಿಂದ ಅದೆಲ್ಲ ನಡೆಯುತ್ತೆ. ಸೃಷ್ಟಿಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿಯಾದಿ ಎಳೆಲ್ಲವೂ ಯಸ್ಯಾ ಅಪಾಂಗಲವ ಮಾತ್ರತಃ ಊರ್ಜಿತಾ ಸಾ ಶ್ರೀರ್ಯತ್ ಕಟಾಕ್ಷಮಧಿಕಂ ಅಜಿತಂ ನಮಾಮಿ ಅಂತ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಲಕ್ಷ್ಮೀ ಸ್ತುತಿಯನ್ನು ಮಾಡ್ತಾರೆ. ಆಕೆಯ ಕುಡಿನೋಟದಿಂದ ಇಡೀ ಪ್ರಪಂಚದ ಕೆಲಸ ಕಾರ್ಯಗಳೆಲ್ಲ ನಡೀತಾ ಇದ್ದಾವೆ ಅಂತ. ಅಂತಹ ಲಕ್ಷ್ಮೀದೇವಿ ಅಲ್ವೇ ಈಕೆ. ಆದ್ದರಿಂದ ಈಕೆಗೆ ಲೀಲೆಯಿಂದ ಈ ಇಡೀ ಗೃಹವನ್ನು ವ್ಯವಸ್ಥೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ನೀವು ನಿಮ್ಮ ಹೆಣ್ಣನ್ನು ಕೊಡುವ ಕೆಲಸ ಮಾಡಿ. ಇನ್ನೊಂದೇನು ಹೇಳಿದಿರಿ ನೀವು, ಅವಳ ಹತ್ರ ಭಾರದ ಕೆಲಸ ಮಾಡಿಸಬೇಡಿ ಅಂತ ಹೇಳಿದಿರಿ. ಸರಿ, ಅದು ಭಾರ ಆಗುವುದೇ ಇಲ್ಲ ಬಿಡಿ. ಇನ್ನು ಕರೆದಾಗ ಮನೆಗೆ ಕಳಿಸಬೇಕು ಅಂತ ಹೇಳಿದ್ರಲ್ಲ, ಅದಾಗೋದಿಲ್ಲ ಅಂತೇಳಿ. ನೀವು ಹೇಳಿದ್ದನ್ನೆಲ್ಲ ಒಪ್ಪಿಕೊಳ್ಳಿಕ್ಕೆ ನಾವು ಗಂಡು ಕಡೆಯವರು, ಅದೆಲ್ಲ ಆಗೋದಿಲ್ಲ. ನಾವು ಕರೆದಾಗ ಕಳಿಸಬೇಕು ಅಂದರೆ ನಾವು ಏನಾದರೂ ನೀವು ಕೃಷ್ಣನನ್ನು ಕರೆದ್ರೆ ಹೆಂಡತಿಯನ್ನು ಜೊತೆ ಕಳಿಸಿಕೊಳ್ತೇವೆ. ಯಾಕಂದ್ರೆ ನೀವೇ ಹೇಳಿದ್ದೀರಿ ಯಾವ ಕ್ಷಣದಲ್ಲೂ ಇವಳನ್ನು ಬಿಟ್ಟಿರಬಾರ್ದು ಅಂತ ಒಂದು ಹೇಳಿದ್ದೀರಲ್ಲೋ. ಪರಸ್ಪರ ವಿರುದ್ಧವಾದ ಎರಡು ವಿಷಯಗಳನ್ನು ಕೇಳಿದ್ದೀರಿ. ಈಕೆಯನ್ನು ಯಾವತ್ತೂ ಬಿಟ್ಟಿರಬಾರ್ದು ಅಂತ ಒಂದು ಹೇಳಿದ್ದೀರಿ, ಎರಡನೇ ಮದುವೆ ಆಗಬಾರ್ದು ಅಂತ ಬೇರೆ ಹೇಳಿದ್ದೀರಿ. ಅದರ ಜೊತೆಗೆ ಈಕೆಯನ್ನು ಮನೆಗೆ ಯಾವಾಗ ಕೇಳ್ತೇವೆ ಆವಾಗ ಕಳಿಸಿಕೊಡಬೇಕು ಅಂತ ಹೇಳಿದರೆ ಅದು ಹೇಗಾಗ್ತದೆ? ಯಾವತ್ತೂ ಬಿಟ್ಟಿರಬಾರ್ದು, ಕೇಳಿದಾಗ ಕಳಿಸಿಕೊಡಬೇಕು ಅಂತ ಅದಾಗೋದಿಲ್ಲ. ನೀವು ಕೃಷ್ಣನನ್ನು ಕರೆದರೆ ಕೃಷ್ಣನ ಜೊತೆಗೆ ಕಳಿಸ್ತೇವೆ, ಇವಳನ್ನೇ ಕರೆದರೆ ಅವಳು ಬರುವುದಿಲ್ಲ, ಕೃಷ್ಣನೂ ಬರೋಲ್ಲ. ಏನು ಕರೆಯುವಾಗ ನಮ್ಮ ಕೃಷ್ಣನನ್ನು ಕರಿಬೇಕು. ನಮಗೆ ಅಷ್ಟು ಮರ್ಯಾದೆ ಇಲ್ವಾ ಗಂಡು ಕಡೆಯವರಿಗೆ? ಇದು ವೇದೋಕ್ತವಾದ ವಿಷಯ. ಅವ್ಯಕ್ತಾಸಕ್ತಚೇತಸಾ ಅಂತ ಕ್ಲೇಶೋಧಿಕತರಸ್ತೇಷ ಅವ್ಯಕ್ತಾಸಕ್ತಚೇತಸಾ ಅಂತ ಗೀತೆಯ 12ನೇ ಅಧ್ಯಾಯದಲ್ಲಿ ಒಂದು ಮಾತು ಬರ್ತದೆ. ಅದಕ್ಕೆ ಅರ್ಥ ಅವ್ಯಕ್ತ ಅಂತೇಳಿದರೆ ಅವ್ಯಕ್ತ ತತ್ವದ ಅಭಿಮಾನಿನಿಯಾದಂತಹ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿಯಲ್ಲಷ್ಟೇ ಯಾರು ಆಸಕ್ತ ಚೇತಸ್ಕರಿದ್ದಾರೋ ಅವರಿಗೆ ಕ್ಲೇಶ ಜಾಸ್ತಿ. ವಿಷ್ಣುನಾ ಸಹಿತಾಧ್ಯಾತ ಸಾಪಿ ತುಷ್ಟಿಂ ಪರಾಂ ವ್ರಜೇತ್. ನಾರಾಯಣನ ಜೊತೆಗೆ ಲಕ್ಷ್ಮಿಯನ್ನು ಸ್ತುತಿಸಿದರೆ ಲಕ್ಷ್ಮೀದೇವಿಗೆ ಅಧಿಕ ತುಷ್ಟಿಯುಂಟಾಗ್ತದೆ. ನಾರಾಯಣನನ್ನು ಬಿಟ್ಟು ಬರೀ ಮಹಾಲಕ್ಷ್ಮಿಯನ್ನೇ ಪೂಜೆ ಮಾಡ್ತಾ ಇದ್ದರೆ ಆವಾಗ ಲಕ್ಷ್ಮೀದೇವಿಗೆ ಇಷ್ಟವಾಗುವುದಿಲ್ಲ. ಒಬ್ಬಳು ಪತಿವ್ರತ ಪತಿಪರಾಯಣೆಯಾದಂಥ ಹೆಣ್ಣು ಮಗಳಿಗೆ ಗಂಡನನ್ನು ದೂಷಿಸ್ತಾ ಹೆಂಡತಿಯನ್ನಷ್ಟೇ ಸ್ತೋತ್ರ ಮಾಡ್ತಾ ಇದ್ದರೆ ಅವಳಿಗೆ ಅದು ಹೇಗೆ ಇಷ್ಟ ಆಗ್ತದೆ? ಆದ್ದರಿಂದ ಲಕ್ಷ್ಮೀದೇವಿಯನ್ನು ಆರಾಧಿಸತಕ್ಕಂಥವರು ನಾರಾಯಣನ ಜೊತೆಗೆ ಲಕ್ಷ್ಮೀ ಅನುಗ್ರಹವನ್ನು ಅಭಿಕಾಂಕ್ಷಿಸಬೇಕು. ಹಾಗೆ ಮಾಡಿದಾಗಲೇ ಆ ಪತಿವ್ರತ ಶಿರೋಮಣಿಯಾದಂತಹ ಲಕ್ಷ್ಮೀದೇವಿಗೆ ಇಷ್ಟವಾಗುವುದು. ಅದರಿಂದ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಕರೆಯುವಾಗಲೂ ಕೊನೆಗೆ ಪುರಂದರ ವಿಠಲನ ಪ್ರೀತಿಯ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಕರೆಯೋದು. ಅದು ಹೇಗೆ ಬರಬೇಕು? ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತಾ ಗೆಜ್ಜೆಯ ಕಾಲುಗಳ ನಾದವ ತೋರುತ್ತಾ ಅಂತ ಹಾಗೆ ಬರಬೇಕಲ್ವಾ? ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟರೆ ಜಾರಿ ಬೀಳ್ತಾರೆ. ಇವರು ಹೆಜ್ಜೆ ಇಡುವುದು, ಅದರ ಮೇಲೆ ಒಂದು ಹೆಜ್ಜೆಯನ್ನು ಇಟ್ಟರೆ ಮುಂದಕ್ಕೆ ಹೋಗುವುದು ಹೇಗೆ? ಅಂದರೆ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡುವುದು ಅಂದರೆ ಏನು? ಭಗವಂತ ಮುಂದೆ ಹೆಜ್ಜೆ ಇಟ್ಟು ಸಾಗಿದಾಗ ದೇವರ ಹೆಜ್ಜೆಗೆ ತಾನು ಹೆಜ್ಜೆ ಜೋಡಿಸಿಕೊಂಡು ಬರುವುದು ಅಂತ ಅರ್ಥ. ಅಂದರೆ ಭಗವಂತ ಬಂದಾಗ ಭಗವಂತನ ಜೊತೆಗೆ ಲಕ್ಷ್ಮಿ ತಾನಾಗಿ ಮಜ್ಜಿಗೆಯೊಳಗಿನ ಬೆಣ್ಣೆಯ ಹಾಗೆ ಹರಿಬರ್ತಾಳಲ್ವ. ಆದ್ದರಿಂದ ಆ ದೇವಿಯನ್ನು ಕರಿಬೇಕಾದರೆ ನಾರಾಯಣನನ್ನು ಕರೀಲೇಬೇಕು. ನಾರಾಯಣನ ಜೊತೆಗೇ ಲಕ್ಷ್ಮೀ ಬರುವುದು. ಹಾಗಾಗಿ ನೀವು ಬರೀ ಲಕ್ಷ್ಮಿಯನ್ನು ಕರೆದರೆ ಪ್ರಾಯಸ್ಸನ ಪ್ರೇಷಯತಿ ಸ್ವಭಕ್ತ ಗೇಹೇಶು ಇಮಾಂ. ಇನ್ನೊಂದು ಸ್ವಾರಸ್ಯದ ಮಾತು ಹೇಳ್ತಾರೆ ಅವರು. ಇನ್ನೊಂದಿದೆ, ನೀವು ಈ ಲಕ್ಷ್ಮಿಯನ್ನು ಕರೆದರೆ ಈ ಕೃಷ್ಣನೇ ಕಳಿಸುವುದಿಲ್ಲ. ಅವನಿಗೆ ತನ್ನ ಭಕ್ತರ ಮನೆಗೆ ತನ್ನ ಹೆಂಡತಿಯನ್ನು ಕಳಿಸುವುದು ಇಷ್ಟವೇ ಆಗುವುದಿಲ್ಲ ಅಂತ ಒಂದು ವಿಚಿತ್ರವಾದ ಮಾತು ಹೇಳ್ತಾರೆ. ತನ್ನ ಸ್ವಭಕ್ತ ಗೇಹೇಶು ಇಮಾಂ ಪ್ರಾಯ ನ ಪ್ರೇಷಯತಿ. ತನ್ನ ಭಕ್ತರ ಮನೆಗೆ ಈಕೆಯನ್ನು ಕಳಿಸುವುದಿಲ್ಲ. ಇದೊಂದು ಮಾತಿದೆ. ದೇವರು ತನ್ನ ಭಕ್ತ ಅಂತ ಆದರೆ ಮೊದಲು ಮಾಡುವುದೇನು ಅಂದರೆ ಅವನ ಲಕ್ಷ್ಮಿಯನ್ನೆಲ್ಲ ಅಪಹರಿಸುವುದಂತೆ. ಅವನ ಸಂಪತ್ತನ್ನು, ನಮ್ಮ ಪುರಂದರದಾಸರ ಕಥೆ ಕೇಳಲಿಲ್ವ? ನವಕೋಟಿ ನಾರಾಯಣ ಭಿಕಾರಿ ಆದಮೇಲೆ ಅಲ್ವ ದೇವರ ಪರಮಭಕ್ತ. ಅಂದ ಪರಮಭಕ್ತರಿಗೆ ಏನು ಮಾಡ್ತಾನೆ ಅಂತೇಳಿದರೆ ಅವರ ಸಂಪತ್ತನ್ನು ತಸ್ಯ ವಿತ್ತಂ ಹರಾಮಿ ಯಸ್ಯಾನುಗ್ರಹಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ ಅಂತ ಭಗವಂತನದ್ದೊಂದು ಮಾತು. ಬಲಿಯಲ್ಲಿ ಸಮಗ್ರ ದೇವಲೋಕದ ಸಾಮ್ರಾಜ್ಯವೇ ಅವನ ಕೈಯಲ್ಲಿತ್ತು. ಅವನನ್ನು ಅನುಗ್ರಹಿಸುವುದಕ್ಕೋಸ್ಕರ ಅದನ್ನಷ್ಟನ್ನು ತನ್ನ ಹೆಜ್ಜೆಯಿಂದ ಅಳೆದು ತೆಗೆದುಕೊಂಡು ಭಗವಂತ ಅವನನ್ನು ನಿಷ್ಕಿಂಚನನನ್ನಾಗಿಸಿ ಅವನನ್ನು ಅನುಗ್ರಹ ಮಾಡಿದ. ಅದರಿಂದ ಯಾರ ಮೇಲೆ ಭಗವಂತ ಅನುಗ್ರಹ ಮಾಡ್ತಾನೆ ಅವರ ಸಂಪತ್ತನ್ನು, ಲಕ್ಷ್ಮಿಯನ್ನು ಅಪಹರಿಸ್ತಾನೆ. ಆದ್ದರಿಂದ ತನ್ನ ಭಕ್ತರ ಮನೆಗೆ ತನ್ನ ಹೆಂಡತಿಯನ್ನು ಸಾಮಾನ್ಯ ಕಳಿಸುವುದೇ ಇಲ್ಲ. ಮತ್ತು ಇನ್ನೊಂದು, ಯಾರ ಮನೆಯಲ್ಲಿ ಬ್ರಹ್ಮನ ಹೆಂಡತಿ ಇರ್ತಾಳೋ ಅಲ್ಲಿಗೂ ತನ್ನ ಹೆಂಡತಿಯನ್ನು ಕಳಿಸೋದಿಲ್ಲ ಅಂತೆ. ಈ ಬ್ರಹ್ಮನ ಹೆಂಡತಿ ಅಂದರೆ ಸರಸ್ವತಿ. ಯಾರ ಮನೆಯಲ್ಲಿ ಭಾರಿ ಸರಸ್ವತಿ ವೇದಜ್ಞಾನ ಇರ್ತದೆ ಅವರಿಗೆ ಕಥೆಯಲ್ಲೆಲ್ಲ ಇರುವುದು ಹೇಗೆ?
ನಮ್ಮ ಊರಿನಲ್ಲಿ ವೇದಜ್ಞನಾದ ದರಿದ್ರ ಬ್ರಾಹ್ಮಣನೊಬ್ಬನಿದ್ದನು ಅಂತ, ಒಂದು ದರಿದ್ರ ಬ್ರಾಹ್ಮಣನಿದ್ದನು ಅಂತ ಕತೆ ಶುರು ಆಗುವುದಲ್ವ. ಅಂದರೆ ವೇದಜ್ಞನಾದರೆ ಅವನಿಗೆ ದುಡ್ಡು ಸಂಪಾದನೆಯ ಬಗ್ಗೆ ಆಸಕ್ತಿಯೇ ಇರುವುದಿಲ್ಲ. ಇದು ಇಷ್ಟೇ ಅಂತ ಅದರ ಬಗ್ಗೆ ಅದು ಏನು ಅವನಿಗೆ ಒಂದು ಕಲ್ಲುಗುಂಡಿಗೂ ಒಂದು ಬಂಗಾರದ ನಾಣ್ಯಕ್ಕೂ ವ್ಯತ್ಯಾಸ ಏನು ಇರುವುದಿಲ್ಲ. ಅದು ಏನು ಅಂತ ಅದರ ತತ್ವವನ್ನು ಆತ ಅರ್ಥ ಮಾಡಿಕೊಂಡಿರ್ತಾನೆ. ಆದ್ದರಿಂದ ಅವರಿಗೆ ದುಡ್ಡನ್ನು ರಾಶಿ ಹಾಕುವ ಮನಸ್ಥಿತಿ ಇರುವುದಿಲ್ಲ. ಆದ್ದರಿಂದ ದಾರಿದ್ರ್ಯ ಅನ್ನೋದು ಅವನನ್ನು ಬೈಯುವ ಶಬ್ದ ಅಲ್ಲ, ಅವನನ್ನು ಹೊಗಳುವ ಶಬ್ದ. ದರಿದ್ರ ಬ್ರಾಹ್ಮಣ ಆದರೆ ಅವ ನಿಜವಾಗಿ ವೇದಜ್ಞ ಹೌದು ಅಂತ ಅರ್ಥ. ಅದು ಬಿಟ್ಟು ಅವ ಅಲ್ಲಿ ಹೋಗಿ ಸಂಪಾದನೆ, ಇಲ್ಲಿ ಹೋಗಿ ಸಂಪಾದನೆ, ಅದರಲ್ಲಿ ಬಿದ್ದಿದ್ದಾನೆ ಅಂದರೆ ಅವನ ವೇದಜ್ಞಾನ ಬರೀ ಬಾಯಿಯಲ್ಲಿ ನಾಲಿಗೆ ಮಾತ್ರ. ಅದು ಭುಕ್ತಯೇ ನತು ಮುಕ್ತಯೇ, ವಾಗ್ವೈಖರಿ ಶಬ್ದಜರಿ ಭುಕ್ತಯೇ ನತು ಮುಕ್ತಯೇ ಅಂತ. ಅವನ ವಾಗ್ವೈಖರಿ, ಅವನ ಶಬ್ದಜರಿ ಅದು ಬರೀ ಹೊಟ್ಟೆಗೆ ಹಾಕುವುದಕ್ಕೆ ಆಗ್ತದೆ ಹೊರತು ಅದು ಮುಕ್ತಿಗೆ ಕಾರಣವಾದದ್ದಲ್ಲ ಅಂತ ಆಗ್ತದೆ. ಆದ್ದರಿಂದ ದಾರಿದ್ರ್ಯ ಅನ್ನೋದು ಭಕ್ತಿಯ ಒಂದು ಪರಾಕಾಷ್ಠೆಯ ಗುಣಧರ್ಮ ಅನ್ನುವುದನ್ನು ಇಲ್ಲಿ ವಾದಿರಾಜರು ವರ್ಣನೆ ಮಾಡ್ತಾರೆ. ಭಿಕ್ಷು ಗೇಹೇಶು ಇಮಾಂ ತೇಪಿ ನತಾಂ ಲಶಂತಿ. ಅಷ್ಟೇ ಅಲ್ಲ, ಆ ಭಕ್ತರು ನಮ್ಮ ಮನೆಗೆ ಆ ಶ್ರೀಕೃಷ್ಣನ ಹೆಂಡತಿ ಬರಬೇಕು ಅಂತ ಬಯಸುವುದೂ ಇಲ್ಲ. ಶ್ರೀಕೃಷ್ಣ ಬರುವಾಗ ಬೇಕಾದರೆ ಲಕ್ಷ್ಮಿ ಬರಲಿ, ಆದರೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಇರಬೇಕು. ಕೆಲವರಿಗೆ ಬಯಕೆ ಏನು ಅಂದರೆ ಮನೆಯಲ್ಲಿ ಲಕ್ಷ್ಮಿ ಕೈಕಾಲು ಮುರ್ಕೊಂಡು ಬಿದ್ದಿರಬೇಕು ಅಂತ ಕೆಲವರ ಬಯಕೆ. ಆ ಕಥೆ ಬರೆಯುವಾಗಲೂ ಹಾಗೆ ಬರೀತಾರೆ, ಅವರ ಮನೆಯಲ್ಲಿ ಲಕ್ಷ್ಮಿ ಕೈಕಾಲು ಮುರ್ಕೊಂಡು ಬಿದ್ದಿದ್ದಾಳೆ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಅದನ್ನು ಅವರು ಅಭಿಲಷಿಸುವುದೂ ಇಲ್ಲಂತೆ. ಯಾಕಂದರೆ ಅವರಿಗೆ ಸಂಪತ್ತಿನ ಆಕಾಂಕ್ಷೆಯೇ ಇಲ್ಲ. ದೇವರು ಕೆಲವೊಂದು ಸಲ ಕೊಡ್ತಾನೆ, ಕುಚೇಲನಿಗೆ ಕೊಟ್ಟ ಹಾಗೆ ಏನು ಬೇಕಾದಷ್ಟು ಸಂಪತ್ತು ಕೊಡ್ತಾನೆ. ಕೊಟ್ಟರೆ ಅಕಸ್ಮಾತ್ ಲಕ್ಷ್ಮಿಯನ್ನು ಅವರ ಮನೆಗೆ ಕಳಿಸಿದರೆ ಅಥ ಪ್ರದತ್ತಾಮಪಿ ತಾಮ್ ಇದಾನೀಂ ಧೀರಾಃ ಪರಾವೃತ್ಯ ನ ಕಿಂ ದಿಶಧ್ವಂ. ಒಂದು ವೇಳೆ ಈ ದೇವರು ತನ್ನ ಹೆಂಡತಿಯನ್ನು ಕಳಿಸಿಕೊಟ್ಟರೂ ಕೂಡ ಆ ಕ್ಷಣದಲ್ಲಿ ಅವರು ಅದನ್ನು ಪುನಃ ದೇವರಿಗೆ ಅರ್ಪಿಸ್ತಾರೆ. ಇದು ಅವರ ವ್ಯಕ್ತಿತ್ವ. ಅಂದರೆ ಸಂಪತ್ತನ್ನು ಭಕ್ತರಿಗೆ ದೇವರು ಕೊಟ್ಟರೆ ಆ ಸಂಪತ್ತನ್ನು ಇದು ಭಗವಂತ ಕೊಟ್ಟದ್ದು, ಭಗವಂತನ ಪೂಜೆಗೆ ಅಂತ ಭಗವಂತನಿಗೇ ವಿನಿಯೋಗಿಸ್ತಾರೆ ಹೊರತು ಅದನ್ನು ತಾವು ವಿನಿಯೋಗಿಸುವುದಿಲ್ಲ. ಕುಚೇಲನಿಗೆ ಭಗವಂತ ದೊಡ್ಡ ಸಂಪತ್ತು ಕೊಟ್ಟ. ಅವನ ಮನೆಗೆ ಬರಬೇಕಾದರೆ ಅವನ ಮನೆ ಅಲ್ಲ, ಅದು ಅರಮನೆ ಆಗಿತ್ತು. ಅರಮನೆಯಲ್ಲಿ ಬೇಕಾದ ಧಾನ್ಯ ದವಸಗಳ ಜೊತೆಗೆ ರತ್ನಗಳ ರಾಶಿಯೂ ಕೂಡ ಇತ್ತು. ಅಷ್ಟೆಲ್ಲ ಇದ್ದರೂ ಕೊನೆಗೆ ಅವೇನು ಮಾಡಿದ್ದು, ಅದನ್ನಷ್ಟನ್ನು ಕೃಷ್ಣನ ಪೂಜೆಗೆ ವಿನಿಯೋಗಿಸಿದ್ದು. ಅಂದರೆ ಸಂಪತ್ತು ಬಂದಾಗ ಅದಕ್ಕೆ ನಾನು ಟ್ರಸ್ಟಿ ಅಂತ ತಿಳ್ಕೊಳ್ಬೇಕೇ ಹೊರತು ಥರ್ಸ್ಟಿ ಆಗಬಾರ್ದಂತೆ. ಇವನು ನಾನು ಟ್ರಸ್ಟಿ, ನಾನೊಬ್ಬ ಧರ್ಮದರ್ಶಿ ಮಾತ್ರ. ಇದು ದೇವರ ಪೂಜೆಗೋಸ್ಕರ ಇರುವಂಥದ್ದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವ ಭಾವದಿಂದ ದೇವರು ಕೊಟ್ಟದ್ದನ್ನು ದೇವರ ಪೂಜೆಗೋಸ್ಕರ ವಿನಿಯೋಗಿಸುವಂಥದ್ದು ಅನ್ನುವುದು ಧಾರ್ಮಿಕ ವ್ಯಕ್ತಿಯ ಸ್ವಭಾವ. ಅಂಥವರಿಗೆ ನಾನು ಲಕ್ಷ್ಮಿ ಕಳಿಸಿದರೂ ಕೂಡ ಲಕ್ಷ್ಮಿಯನ್ನು ಮತ್ತೆ ನನಗೇ ತಲುಪಿಸುವವರವರು. ಆದ್ದರಿಂದ ನೀವು ಕೇಳಿದ ಕೋರಿಕೆ ಏನುಂಟು, ಆಗಾಗ ಕೇಳಿದ ಕೂಡಲೇ ನಮ್ಮ ಲಕ್ಷ್ಮಿಯನ್ನು ಕಳಿಸಿಕೊಡಬೇಕು, ಅದು ನಮ್ಮಿಂದ ಆಗೋದಿಲ್ಲ. ಇನ್ನೊಂದು ವಿಷಯ ಕೇಳಿದ್ರಿ, ಏನು, ಇವಳನ್ನು ಬಿಟ್ಟು ಬೇರೆ ಮದುವೆ ಆಗಬಾರ್ದು ಅಂತ. ಅದಕ್ಕೆ ಓಕೆ ಅಂತ ಕೃಷ್ಣನ ಮುಖ ನೋಡಿದರು ಅವರೆಲ್ಲ. ಯಾಕಂದರೆ ಅವನ ಹತ್ರ ಕೇಳಬೇಕಲ್ವಾ. ಅಂದರೆ ಕೃಷ್ಣನ ಮುಖ ನೋಡಿದರೆ ಸರಿ 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 ಅಂತ ಹೇಳಿದ ಕೃಷ್ಣ. ಇವರೆಲ್ಲ ಏನೂ ತೊಂದರೆ ಇಲ್ಲ, ಇವನು ಮದುವೆ ಬೇಕಾದರೆ 1000 ಆಗಲಿ, ಆದರೆ ಈ ಪತ್ನಿಯನ್ನು ಬಿಟ್ಟು ಬೇರೆಯವರ ಜೊತೆಗೆ ರಮಿಸುವುದಿಲ್ಲ. ನೈವಾನ್ಯಾಂ ವರಯೇತ್ ಕನ್ಯಾಂ ಪೂರ್ಣೋಯಂ ಪುರುಷಾಗ್ರಣೀ ವೃತೋಪ್ಯನ್ಯಾಂಗನಾದೇಹೇ ರಮಯೇತ್ ಪ್ರೇಯಸೀಮಿಮಾಂ. ಇವನು ಬೇರೆ ಕನ್ಯೆಯರನ್ನು ಬಿಡಿ, ನಿಮ್ಮ ಹುಡುಗಿಯನ್ನೇ ಬಯಸುವುದಿಲ್ಲ ಅಂತ ಹೇಳ್ತಾರೆ ಇವರು. ಮುಗಿತಾ, ಇಲ್ಲಿಗೆ ಮದುವೆಯಲ್ಲಿ ಹೋಗೋ ಸಾಧ್ಯತೆ. ಈಗ ನೀವು ಏನೋ ಹೆಣ್ಣು ಕೊಡ್ತೇವೆ, ನಮಗೆ ಹೆಚ್ಚು ಕೆಲಸ ಮಾಡಿಸಬಾರ್ದು, ಕರೆದಾಗ ಮನೆ ಕಳಿಸಬೇಕು ಅಂತ ಕೇಳ್ತೀರಲ್ಲ, ಈ ಹೆಣ್ಣನ್ನೇ ಅವ ಬಯಸೋದಿಲ್ಲ. ನೀವು ಕೊಡ್ತೀರಿ, ನಾವು ತಗೊಳ್ತಾ ಇರೋದು ಅಷ್ಟೇ. ಇವನಿಗೆ ಯಾವ ಹೆಣ್ಣಿನ ಬಯಕೆಯೂ ಇಲ್ಲ. ಯಾಕಂದರೆ ಬಯಕೆ ಯಾರಿಗೆ ಹೊರಗಿನಿಂದ ಆನಂದ ಬೇಕೋ ಅವರಿಗೆ ಬಯಕೆ. ಇವನಿಗೆ ಸ್ವರಮಣ ಅಂತ ಹೆಸರು. ತನ್ನಲ್ಲೇ ತಾನು ರಮಿಸುವವ. ಅವನದ್ದೇ ಆದ ಪುರುಷ ರೂಪ ಇದೆ, ಅವನದ್ದೇ ಆದ ಸ್ತ್ರೀ ರೂಪ ಇದೆ. ಸ್ತ್ರೀರೂಪಶ್ಚೈವ ಪುಂರೂಪಃ ಭಗವಾನ್ ನ ಪುಂಸಕಃ. ಭಗವಂತನ ಸ್ವರೂಪಭೂತವಾದ ಸ್ತ್ರೀರೂಪ. ಭಗವಂತ ಮೋಹಿನಿ ಅವತಾರ ಮಾಡಿದ್ದು ಅಂತೇಳಿದರೆ ಅವ ವೇಷ ಹಾಕಿಕೊಂಡು ಮೀಸೆ ಬೋಳಿಸಿಕೊಂಡು ಬಂದದ್ದಲ್ಲ, ಯಕ್ಷಗಾನದ ಸ್ತ್ರೀ ವೇಷ ಅಲ್ಲ ಅದು. ಆತ ತನ್ನ ಸ್ವರೂಪದಲ್ಲೇ ಸ್ತ್ರೀ ವೇಷ ಇದೆ, ಸ್ತ್ರೀ ರೂಪ ಇದೆ. ಅದನ್ನ ಸ್ತ್ರೀರೂಪ ಪುಂರೂಪಗಳು ತನ್ನ ಜೊತೆಗೇ ಇರುವುದರಿಂದ ಅವನಿಗೆ ಮತ್ತೊಂದರಿಂದ ಆನಂದದ ಅವಶ್ಯಕತೆ ಇಲ್ಲ. ಹಾಗಾದರೆ ಲಕ್ಷ್ಮೀದೇವಿಯನ್ನಾದರೂ ಆತ ಯಾಕೆ ಲಕ್ಷ್ಮೀ ರಮಣನಾಗ್ತಾನೆ? ಲಕ್ಷ್ಮಿಯಿಂದ ಆತನಿಗೆ ರಮಣ ಅಲ್ಲ, ಲಕ್ಷ್ಮಿಯನ್ನು ರಮಿಸುವುದರಿಂದ ಅವನಿಗೆ ಲಕ್ಷ್ಮೀ ರಮಣ ಅಂತ ಹೆಸರು. ಲಕ್ಷ್ಮಿಗೆ ಆನಂದವನ್ನು ಯಾಕೆ ಕೊಡ್ತಾನೆ? ಆಕೆಯ ಜೀವ ಯೋಗ್ಯತೆಯ ಎತ್ತರ ಅಥವಾ ದೇವಿ ಯೋಗ್ಯತೆಯ ಎತ್ತರ.
ಅಂತಹ ಎತ್ತರದ ಕಾರಣದಿಂದ ಆಕೆಯನ್ನು ಆತ ರಮಿಸ್ತಾನೆ ಹೊರತು ತನಗೋಸ್ಕರ ಅಲ್ಲ. ಅಂದ ಮೇಲೆ ಆತ ಇನ್ನೊಂದು ಹೆಣ್ಣನ್ನು ಕಣ್ಣೆತ್ತಿ ನೋಡುವುದಕ್ಕೆ ಹೇಗೆ ಸಾಧ್ಯ? ಆದರೆ ಈ ಅವತಾರದಲ್ಲಿ ಕೃಷ್ಣ ಸಿಕ್ಕಾಬಟ್ಟೆ ಮದುವೆ ಆಗಬೇಕು ಅಂತಲೇ ಅವತಾರ ಮಾಡಿದವ. ಆದ್ದರಿಂದಾಗಿ ಪೂರ್ಣೋಯಂ ಪುರುಷಾಗ್ರಣೀ, ಈ ಪುರುಷಾಗ್ರಣಿ ಯಾರಿದ್ದಾನೆ ಅವ ಪೂರ್ಣನಾಗಿದ್ದಾನೆ, ಮತ್ತೊಂದು ಬಯಸುವುದಿಲ್ಲ. ವೃತೋಪಿ, ಆದರೆ ಅವರಿಗೆ ಅನುಗ್ರಹ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಬೇರೆಯವರನ್ನು ತಾನು ಮದುವೆಯಾದರೂ ಕೂಡ ಅನ್ಯಾಂಗನಾದೇಹೆ, ಬೇರೆ ಸ್ತ್ರೀಯರ ಶರೀರದಲ್ಲಿ ರಮಯೇತ್ ಪ್ರೇಯಸಿ ಮಿಮಾಂ, ಈ ಲಕ್ಷ್ಮಿಯನ್ನೇ ಆತ ರಮಿಸ್ತಾನೆ ಹೊರತು ಬೇರೆಯವರದ್ದಲ್ಲ. ಮುಂದಕ್ಕೆ ಬರ್ತದೆ. ಅಗ್ನಿಯ ಪುತ್ರರು 16,000 ಮಂದಿ. ಅವರು ತಪಸ್ಸು ಮಾಡಿ ನಮಗೆ ಭಗವಂತನಲ್ಲಿ ಪತ್ನಿಯಾಗುವ ಅರ್ಹತೆ ಬೇಕು ಅಂತ ಬರಗೇಳಿದರು. ಹಾಗಾಗಿ ಅವರು ದ್ವಾಪರದಲ್ಲಿ ಹೆಣ್ಣು ಮಕ್ಕಳಾಗಿ ಹುಟ್ಟಿದ್ದಾರೆ, ಅಗ್ನಿಪುತ್ರರು, ಅಗ್ನಿಸುತರು. ಆ ಹೆಣ್ಣು ಮಕ್ಕಳೇ 16,000 ನರಕಾಸುರನ ಮನೆಯಲ್ಲಿದ್ದವರನ್ನು ಶ್ರೀಕೃಷ್ಣ ವಿವಾಹವಾದದ್ದು. ಈ ಅಗ್ನಿಸುತರು ಹೆಣ್ಣಾಗಿ ಹುಟ್ಟಿದ್ದು ಯಾಕೆ? ಭಗವಂತನ ಪತ್ನಿಯಾಗಿ ಕಾಮಭಕ್ತಿಯನ್ನು ಮಾಡಿಕೊಂಡು ಮೋಕ್ಷವನ್ನು ಪಡಿಬೇಕು ಅನ್ನೋ ದೃಷ್ಟಿಯಿಂದ. ಆ ಭಕ್ತಿಯನ್ನು ಮಾಡುವುದರ ಹಿನ್ನೆಲೆಯಲ್ಲಿ ಅವರನ್ನು ಭಗವಂತ ಕೃಷ್ಣ ವರ್ಣೆ ಮಾಡಬೇಕಲ್ವ, ಮದುವೆ ಆಗಬೇಕಲ್ವ. ಅದಕ್ಕೋಸ್ಕರ ಅವರು ಅಗ್ನಿಸುತರು ಏನು ಮಾಡಿದರು? ಚತುರ್ಮುಖನಿಂದ ವರ ಪಡೆದ ಮೇಲೆ ಲಕ್ಷ್ಮೀ ಸಮೇತನಾದ ನಾರಾಯಣನನ್ನು ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿ ಮಹಾಲಕ್ಷ್ಮಿ ಪ್ರತ್ಯಕ್ಷಳಾಗ್ತಾಳೆ. ಅವ್ರಿಗೆ ಆಕೆ ಹತ್ರ ಬೇಡಿಕೊಂಡದ್ದೇನೆಂದರೆ, ನೀನು ನಮ್ಮಲ್ಲಿ ಸನ್ನಿಹಿತಳಾಗಬೇಕು, ಯಾಕೆಂದರೆ ಶ್ರೀಕೃಷ್ಣ ನಮ್ಮನ್ನು ಮದುವೆಯಾಗುವುದಕ್ಕೋಸ್ಕರ ಅಂತ. ಹಾಗಾಗಿ ಮಹಾಲಕ್ಷ್ಮಿಯ ಸನ್ನಿಧಾನ ಇದ್ದ ಕಾರಣದಿಂದ ಅವರನ್ನು ಪತ್ನಿ ಅಂತ ಭಗವಂತ ಸ್ವೀಕಾರ ಮಾಡ್ತಾನೆ ಹೊರತು ಲಕ್ಷ್ಮೀ ಸನ್ನಿಧಾನವಿಲ್ಲದ ಯಾವ ಹೆಣ್ಣನ್ನೂ ಕೂಡ ತನ್ನ ಅಂಗಸಂಗದಿಂದ ತೃಪ್ತಿಗೊಳಿಸಲಿಲ್ಲ. ಹಾಗಾಗಿ ಭಗವಂತ ರಮಯೇತ್ ಪ್ರೇಯಸಿ ಮಿಮಾಂ, ಈ ಲಕ್ಷ್ಮಿಯನ್ನೇ ತಾನು ಸ್ವೀಕರಿಸತಕ್ಕಂಥವ. ಭೂರ್ಭುವೋ ಲಕ್ಷ್ಮೀ ಅಂತ ಅವನಿಗೆ ಹೆಸರು. ಸದಾ ಪರೋಕ್ಷೀಕೃತ ಸರ್ವವಿಶ್ವ ಕಥಂ ಸ್ಮರೇದ್ವಸ್ಮರಣೀಯ ಶೀಲ. ಇನ್ನೊಂದು ಕೇಳಿದಿರಿ, ನಮ್ಮನ್ನು ಯಾವುದೇ ಕಾರ್ಯಕ್ರಮದಲ್ಲಿ ಮೊದಲು ನಮಗೆ ಆಹ್ವಾನ ಸಿಗಬೇಕು, ನಮ್ಮನ್ನು ನೆನಪಿಸಿಕೊಳ್ಳಬೇಕು ಅಂತ ಕೇಳಿದಿರಲ್ವಾ? ಇವನಿಗೆ ಮರೆವೇ ಇಲ್ಲ, ಇನ್ನು ನೆನಪಿಸಿಕೊಳ್ಳುವುದು ಹೇಗೆ ಹೇಳಿ ಅಂತೇಳಿದರು. ಇವ ಯಾವುದನ್ನು ಪ್ರಪಂಚವನ್ನೆಲ್ಲ ಎಲ್ಲ ಕಾಲದಲ್ಲೂ ಸ್ವರೂಪಭೂತ ಪ್ರಜ್ಞೆಯಿಂದ ತಿಳಿದಿರತಕ್ಕಂಥ ಸರ್ವಜ್ಞನಿದ್ದಾನೆ ಇವ. ಸರ್ವಜ್ಞ ಅಂತ ಹೇಳಿದರೆ ಅವನಿಗೆ ಯಾವುದರ ಬಗ್ಗೆಯೂ ಮರೆವು ಇಲ್ಲ ಅಂತ ಅರ್ಥ. ಅದರಿಂದ ಸರ್ವರನ್ನೂ ಸ್ಮರಿಸ್ತಾನೆ. ಆದರೆ ಸ್ಮರಿಸುವ ಹಾಗೆ ನೀವಿರಬೇಕು ಅಂತ ಹೇಳ್ತಾರೆ. ದೇವರು ಸ್ಮರಿಸುವ ಹಾಗೆ ನೀವಿರಬೇಕು ಅಂತ. ದೇವರು ಸ್ಮರಿಸುವುದು ಅಂದರೆ ಅನುಗ್ರಹ ಮಾಡುವುದು ಅಂತ ಅರ್ಥ. ಈ ಮನು ಕಂಡಂತಹ ಉಪನಿಷತ್ತಿಗೆ ಈಶಾವಾಸ್ಯೋಪನಿಷತ್ತು ಅಂತ ಹೆಸರು. ಈಶಾವಾಸ್ಯೋಪನಿಷತ್ತಿನಲ್ಲಿ ಕೊನೆಯ ಭಾಗದಲ್ಲಿ ದೇವರ ಕೆಲವು ಪ್ರಾರ್ಥನೆಗಳು ಬರ್ತವೆ. ಆ ಪ್ರಾರ್ಥನೆಯಲ್ಲಿ ಒಂದು ಪ್ರಾರ್ಥನೆ ಓಂ ಕ್ರತೋಸ್ಮರ ಕೃತಂ ಸ್ಮರ, ಕ್ರತೋಸ್ಮರ ಕೃತಂ ಸ್ಮರ ಅಂತ ಒಂದು ಪ್ರಾರ್ಥನೆ. ಓ ಸರ್ವಜ್ಞನಾದ ದೇವನೇ, ನಮ್ಮನ್ನು ಸ್ಮರಿಸು, ನಮ್ಮನ್ನು ಸ್ಮರಿಸು, ನಾವು ಮಾಡಿದ್ದನ್ನು ಸ್ಮರಿಸಿಕೋ ಅಂತ ಒಂದು ಪ್ರಾರ್ಥನೆ. ಅಲ್ಲ, ನಾವು ಮಾಡಿದ್ದು ಎಲ್ಲ ನೀನು ಸ್ಮರಿಸಿಕೊಳ್ಬೇಕು ಅಂದರೆ ಮರ್ತಿದ್ದಿ ಅಂತ ಅರ್ಥವೋ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಸ್ಮರಿಸುವುದು ಅಂತ ಇದ್ದರೆ ಅನುಗ್ರಹೋನ್ಮುಖತ್ವ. ದೇವರು ನಮ್ಮ ಕಡೆಗೆ ನೋಡಲಿ ಅಂತ ನಾವು ಹೇಳುವುದಿಲ್ಲ, ದೇವರು ಕಣ್ಣು ತೆರೆದು ನಮ್ಮನ್ನು ನೋಡಲಿ. ಸರ್ವತಃ ಚಕ್ಷುವಾದ ದೇವ ಕಣ್ಣು ತೆರೆದು ನೋಡುವುದು ಅಂದರೆ ಏನು? ನಮ್ಮ ಮೇಲೆ ಅನುಗ್ರಹ ಮಾಡುವುದು ಅಂತ ಅರ್ಥ. ಆದ್ದರಿಂದ ಭಗವಂತ ನಮ್ಮ ಮೇಲೆ ಅನುಗ್ರಹ ಮಾಡಲಿ ಅನ್ನೋ ಅರ್ಥದಲ್ಲಿ ನೀವು ಕೇಳಿದ್ದೀರಿ. ದೇವರು ಅನುಗ್ರಹ ಮಾಡಬೇಕು ಅಂತಾದರೆ ದೇವರ ಅನುಗ್ರಹಕ್ಕೆ ಪಾತ್ರನಾಗುವ ಹಾಗೆ ನಾವು ಬದುಕಬೇಕು, ದೇವರ ಆದೇಶವನ್ನು ಪಾಲಿಸಬೇಕು. ಒಬ್ಬ ರಾಜನ ಅನುಗ್ರಹ ಪ್ರಜೆಗಳಿಗೆ ಸಿಗಬೇಕಾದರೆ ರಾಜನ ಕಾನೂನನ್ನು ಅವ ಸಮರ್ಥವಾಗಿ ನಿಭಾಯಿಸಬೇಕು, ಕಾನೂನಿನ ಪ್ರಕಾರ ಬದುಕಬೇಕು. ಹಾಗೆ ಈ ದೇವರ ರಾಜ್ಯ ಇದು. ಈ ದೇವರ ರಾಜ್ಯದಲ್ಲಿ ಕಾನೂನು ಯಾವುದು? ಶ್ರುತಿ ಸ್ಮೃತಿ ಹರೇ ರಾಜ್ಞೆ. ಶ್ರುತಿ ಮತ್ತು ಸ್ಮೃತಿ ಇವುಗಳು ಭಗವಂತನ ಆದೇಶ ಅಂದರೆ ಕಾನೂನು ಪ್ರಪಂಚದ್ದು. ಯಸ್ತ ಉಲ್ಲಂಘ್ಯ ವರ್ತತೆ ಆಜ್ಞಾಚ್ಛೇದಿ ಹರಿದ್ವೇಷಿ ನರಕಂ ಪ್ರತಿಬದ್ಧತೆ. ಯಾರು ಶ್ರುತಿಸ್ಮೃತಿಗಳು ಹೇಳಿದಂತಹ ವಿಧಿವಿಧಾನ ವಿಧಿ ನಿಷೇಧ ಇವುಗಳನ್ನು ಧಿಕ್ಕರಿಸಿ ಬದುಕ್ತಾನೋ ಅಂತಹ ವ್ಯಕ್ತಿ ಆಜ್ಞಾಚ್ಛೇದಿ, ಭಗವಂತನ ಆದೇಶವನ್ನು ಧಿಕ್ಕರಿಸಿದಂತಹ ವ್ಯಕ್ತಿ, ಕಾನೂನನ್ನು ಉಲ್ಲಂಘಿಸಿದಂತಹ ವ್ಯಕ್ತಿ. ಆತನಿಗೆ ಅದಕ್ಕೆ ಸದೃಶವಾದಂತಹ ಶಿಕ್ಷೆಯೇ ಸಿಗ್ತದೆ ಹೊರತು ದೇವರು ಅವನನ್ನು ಸ್ಮರಿಸುವುದಿಲ್ಲ. ಆದ್ದರಿಂದ ದೇವರ ಸ್ಮರಣೆಗೆ ಅನುಗುಣವಾಗಿ ಎಲ್ಲರೂ ಬದುಕಿದಾಗ ಭಗವಂತ ಆ ಸಮಸ್ತ ಭಕ್ತರನ್ನೂ ಸ್ಮರಿಸ್ತಾನೆ. ಆದ್ದರಿಂದ ನೀವು ಅದರ ಬಗ್ಗೆ ಆಲೋಚನೆ ಮಾಡಬೇಡಿ. ಅವರಿಗೆ ಸಮಾಧಾನ ಆಯಿತು, ಹೆಣ್ಣಿನ ಕಡೆಯವರಿಗೆ. ಇನ್ನು ನಾವು ಬೇಗ ಮುಗಿಸ್ಬೇಕು, 7:30 ಆಯಿತು, ಒಂದು 10 ನಿಮಿಷದಲ್ಲಿ ಮದುವೆ ಮಾಡಿಬಿಡುವ. ಇಲ್ಲದೆ ಹೋದರೆ ಇದು 4 ದಿವಸದ ಮದುವೆ. ನಾವು ಕನಿಷ್ಠ 4 ದಿವಸ ಬೇಕಲ್ಲ ಈ ಮದುವೆ ಮುಗಿಯುವುದಕ್ಕೆ. ಇನ್ನು ಇವ್ರದ್ದು ವಾಕ್ಯಾರ್ಥವೇ ನಡೀತಾ ಇದೆ. ಅವರು ಹೇಳ್ತಾರೆ ನಮಗೆ ಉಡುಗೊರೆ ಕೊಡಲಿಕ್ಕೆ ಅಂಥದ್ದೆಲ್ಲ ಇರುವುದಿಲ್ಲ, ನಾವು ಕೊಟ್ಟದ್ದನ್ನು ಸ್ವೀಕರಿಸಬೇಕು ಅಂತ ಅವರು ಹೇಳ್ತಾರೆ. ಅದಕ್ಕೆ ನಮ್ಮವರಿಗೆ ಯಾವ ಉಡುಗೊರೆ ಅಪೇಕ್ಷೆಯೂ ಇಲ್ಲ. ನೀವು ಕನ್ಯಾರತ್ನ ಒಂದು ಕೊಟ್ಟರೆ ಸಾಕು, ಅದರ ಜೊತೆಗೆ ಯಾವ ರತ್ನವನ್ನು ಕೊಡಬೇಕು ಇಂತ ಇಲ್ಲ. ಯಾಕಂದರೆ ಇವನು ರತ್ನಾಕರನನ್ನೇ ತನ್ನ ಒಳಗೆ ತನ್ನ ಉದರದಲ್ಲಿ ಉಡುಗಿಸಿಕೊಂಡಿರ್ತಕ್ಕಂತಹ ದೇವ ಅಂತ ಇವರು ಹೇಳ್ತಾರೆ. ಹೀಗೆ ಭಾಳ ಸ್ವಾರಸ್ಯದ ಮಾತುಗಳು.
ವೇದಾಂತದ ಮಾತುಗಳು. ಭಗವಂತ ಸರ್ವೋತ್ತಮನಿದ್ದಾನೆ, ಈಕೆ ಜೀವರಲ್ಲಿ ಎತ್ತರದಲ್ಲಿರ್ತಕ್ಕಂಥ ಬ್ರಹ್ಮನಿಗೂ ತಾಯಿ ಇದ್ದಾಳೆ ಅಂತ ಹೇಳುವ ವಿವರಣೆಗಳೆಲ್ಲ ಇವರ ಮಾತುಗಳಲ್ಲಿ ಕಾಣಿಸಿಕೊಡ್ತವೆ. ಇಷ್ಟೆಲ್ಲ ವಾಗ್ದಾನದ ಪ್ರಕ್ರಿಯೆ ನಡೆಯಿತು. ವಾಗ್ದಾನ ಆದಮೇಲೆ ಮುಹೂರ್ತ ಜ್ಯೋತಿಷ್ಕರು ಬಂದು ಮುಹೂರ್ತ ಹೇಳಬೇಕು ಅಂತ ಆಯಿತು. ಜ್ಯೋತಿಷ್ಕರು ಇವರಲ್ಲೇ ಒಬ್ಬರು ಹೀಗೆ ಗಡ್ಡ ಹಿಡ್ಕೊಂಡು ನಾವು ಜ್ಯೋತಿಷ್ಯ ಹೇಳ್ತೇವೆ. ಏನು ಅಂತೇಳಿದರೆ, ನವಗ್ರಹಗಳು ಇವರ ಶರೀರದಲ್ಲೇ ಉಂಟು, ಆದ್ದರಿಂದ ಮುಹೂರ್ತ ಎಲ್ಲ ಸರಿ ಇದೆ, ಯಾವ ಹೊತ್ತಿಗೆ ಬೇಕಾದರೂ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿತು. ಆಮೇಲೆ ಹೇಳ್ತಾರೆ, ಎಲ್ಲರೂ ಗ್ರಹಗಳು ಹೇಗೆ ಇದ್ದರೂ ಕೂಡ ಮುಹೂರ್ತ ಸುಲಗ್ನವಾಗುವುದು ಯಾವಾಗ? ಈ ಭಗವಂತನ ನಾಮಸ್ಮರಣೆ ಮಾಡಿದರೆ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ. ಯಾವುದು? ಲಕ್ಷ್ಮೀಪತೆ ತೇ ಅಂಗ್ರಿಯುಗಂ ಸ್ಮರಾಮಿ. ಭಗವಂತನ ಅಂಗ್ರಿಯುಗವನ್ನು, ಪಾದದ್ವಯವನ್ನು ಸ್ಮರಿಸಿದರೆ ಅದೇ ಲಗ್ನ, ಅದೇ ಸುಲಗ್ನ ಆಗಿಬಿಡ್ತದೆ ಅಂತ. ಆದ್ದರಿಂದ ದೇವರ ಸ್ಮರಣೆಯಿಂದಲೇ ಯಾವಾಗ ಎಲ್ಲವೂ ಸುಲಗ್ನವಾಗುವುದು, ಅಂತಹ ದೇವರಿಗೆ ಮದುವೆ ಅಂತ ಆದಮೇಲೆ ಮತ್ತೆ ವಿಲಗ್ನ ಯಾವುದಿದೆ? ಎಲ್ಲವೂ ಲಗ್ನವೇ. ಆದ್ದರಿಂದ ಯೋಗ್ಯ ಕಾಲದಲ್ಲಿ ಎಲ್ಲ ಕೆಲಸಗಳನ್ನು ನಡೆಸಿಕೊಂಡು ಹೋಗುವ, ಪುರುಸೊತ್ತಾದಾಗ ಸಮಯ ಬಂದಾಗ ವಿವಾಹ ಲಗ್ನವನ್ನು ಸಾಧಿಸಿದರೆ ಸರಿ, ಅದು ಸುಲಗ್ನವೇ ಆಗಿರ್ತದೆ ಅಂತ ಲಗ್ನದ ತೀರ್ಮಾನವೂ ಆಯಿತು. ವಿವಾಹಕ್ಕೋಸ್ಕರ ಅಲಂಕಾರ ಹೇಗೆ ನಡೆಯಿತು ಅಂತ ಅದನ್ನು ಒಂದು ಸಲ ಓದಿದರೆ ಎಲ್ರಿಗೂ ಹೇಗೆ ಅಲಂಕಾರ ಮಾಡಬೇಕು ಅಂತ ಗೊತ್ತಾಗ್ತದೆ. ಅದು ಹೆಣ್ಣನ್ನು ಅಲಂಕರಿಸುವ ವಿಧಾನ ಹೇಗೆ, ಕಾಲಿನಿಂದ ಹಿಡಿದು ತಲೆಯ ತನಕ ಹೇಗೆ ಅಲಂಕಾರ ಮಾಡಬೇಕು ಅಂತ ಅಲಂಕರಣದ ವಿಧಾನ. ಇದ್ದದ್ದರಲ್ಲಿ ಅಲಂಕಾರ ಮಾಡುವುದು, ತಂದದ್ದರಲ್ಲಿ ಅಲಂಕಾರ ಮಾಡುವುದು. ಅಲ್ಲ, ಅಲಂಕಾರ ಎರಡು ವಿಧ. ತಲೆಯಲ್ಲಿ ಕೂದಲುಂಟು, ಅದಕ್ಕೆ ಯಾವುದೋ ಬೇರೆ ಕೂದಲು ತಂದು ಅಲಂಕಾರ ಮಾಡುವುದಲ್ಲ, ಇದ್ದದ್ದು ಕೂದಲನ್ನೇ ಅಲಂಕಾರ ಮಾಡು. ಕಿವಿ ಇದೆ, ಇದ್ದ ಕಿವಿಯಲ್ಲಿ ಕೂದಲನ್ನು ಯಾವ ರೀತಿ ಕಟ್ಟಿದರೆ ಕಿವಿ ಚಂದ ಕಾಣಿಸ್ತದೆ ಅಂತ ಆ ಕಿವಿ ಚಂದ ಕಾಣಿಸುವುದಕ್ಕೋಸ್ಕರ ಇದ್ದದ್ದರಲ್ಲೇ ಅಲಂಕಾರ ಮಾಡು. ಕೆಲವೆಲ್ಲ ತಂದದ್ದರಲ್ಲಿ ಆ ಕಿವಿಗೊಂದು ಬೆಂಡೋಲೆ ಹಾಕಿ ಅದೊಂದು ಜೋತಾಡುವ ಹಾಗೆ ಮಾಡಿ, ಅದರಲ್ಲಿ ಒಂದು ಮಕರವನ್ನು ಹಾಕಿ ಮಕರ ಓಡಾಡುವ ಹಾಗೆ ಮಾಡಿ, ಅದರ ಬಣ್ಣ ಮತ್ತು ಈ ಕೆನ್ನೆಯ ಬಣ್ಣ ಅವೆರಡು ತಾಗಿ ಅಲ್ಲಿ ಒಂದು ವಿಶಿಷ್ಟ ಬಣ್ಣದ ರಂಗು ಉಂಟಾಗುವ ಹಾಗೆ ಮಾಡಿ ಎಲ್ಲ ಈಗ ವಿಶಿಷ್ಟವಾದ ಅಲಂಕಾರಗಳನ್ನು ಮಾಡ್ತಕ್ಕಂಥ ಕ್ರಮ ಎಲ್ಲ ಇದೆ. ಹಾಗೆ ಹೆಣ್ಣನ್ನು ಅಲಂಕಾರ ಮಾಡಿತು. ಆವಾಗ ಒಬ್ಬರು ಹೇಳಿದ್ರಂತೆ, ಈ ಚೆನ್ನಾಗಿದೆ ಇದು ಅಲಂಕಾರ, ಈಕೆ ನೋಡಿದರೆ ಒಂದು ಬಳಕುವ ಬಳ್ಳಿಯ ಹಾಗೆ, ಆಕಾಶದಲ್ಲಿ ಕಾಣಿಸುವ ಮಿಂಚಿನ ಹಾಗೆ ಬಂಗಾರದ ಬಣ್ಣದವಳು. ಆ ಬಂಗಾರದ ಬಣ್ಣದ ಆಕೆ ಬಂಗಾರವನ್ನು ಧರಿಸಿದ್ದಾಳೆ, ಬಂಗಾರಿಯಾಗಿದ್ದಾಳೆ. ಆ ಕಡೆ ಕೃಷ್ಣನನ್ನು ನೋಡಿದರೆ ಅದು ಆಕಾಶದಲ್ಲಿ ನೀರು ಸುರಿಸುವುದಕ್ಕೆ ಸನ್ನದ್ಧವಾದ ಕಪ್ಪು ಮೋಡದ ಹಾಗೆ. ಈ ಕಪ್ಪು ಮೋಡದ ಜೊತೆಗೆ ಅವ ಪಾಣಿಗ್ರಹಣ ಮಾಡಿ ಪಕ್ಕದಲ್ಲಿ ಈಕೆ ಬಂಗಾರಿ ನಿಂತರೆ ಹೇಗೆ ಕಾಣಿಸ್ತದೆ? ಮೋಡದ ಮಧ್ಯದಲ್ಲಿ ಮಿಂಚು ಇದ್ದ ಹಾಗೆ ಕಾಣಿಸ್ತದೆ. ಮೋಡದ ಮಿಂಚು ಅಂತ ಆದರೆ ಅದು ಚೆನ್ನಾಗಿ ಮಳೆ ಸುರಿಸ್ತದೆ ಅಂತ ಅರ್ಥ. ಬೆಂಗಳೂರಿಗೆ ಭಾಳ ಮುಖ್ಯ ಇದು. ಅದನ್ನ ಕೃಷ್ಣನಿಗೆ ಜೊತೆಗೆ ಮೋಡದ ಜೊತೆಗೆ ಮಿಂಚು ಸೇರಿದ ಹಾಗೆ ಆಯಿತು ಅಂತೇಳಿದರೆ ಅದು ಎಲ್ಲರ ಅಭೀಷ್ಟವನ್ನು ಕೂಡ ಸುರಿಸತಕ್ಕಂಥ ಮಳೆಯನ್ನು ಕೊಡ್ತದೆ ಅಂತ ಅರ್ಥ. ಅಂತಹ ಕೃಷ್ಣನ ಜೊತೆಗೆ ಈ ಹೆಣ್ಣು ನಿಲ್ಲುವುದನ್ನು ನಾವೊಂದು ಸಲ ನೋಡಬೇಕು ಅಂತ ಈಗ ಮುಹೂರ್ತಕ್ಕೋಸ್ಕರ ಎಲ್ಲ ಕಾದಿದ್ದಾರೆ. ಮುಹೂರ್ತ ನಿರೀಕ್ಷಣೆಯಾಗಿದೆ. ಆ ನಿರೀಕ್ಷಿತವಾದಂತಹ ಕಾಲದಲ್ಲಿ ಅಂತಃಪಟವನ್ನು ಉತ್ತರಕ್ಕೆ ಸರಿಸುವುದರ ಮೂಲಕವಾಗಿ ಇವರಿಬ್ಬರ ಪರಸ್ಪರ ಮುಖಾರವಿಂದದ ದರ್ಶನವಾಗ್ತದೆ. ಕೃಷ್ಣನ ಮುಖವನ್ನು ನೋಡ್ತಾ ಆ ರುಕ್ಮಿಣೀ ದೇವಿ ತನ್ನ ಕಣ್ಣಿನಲ್ಲಿ ಆನಂದಾಶ್ರುವನ್ನು ಸುರಿಸಿದ್ದಾಳೆ. ಸುರಿದ ಆನಂದಾಶ್ರು ತುಟಿಗೆ ತಾಗಿ ತುಟಿಯಿಂದ ಕೆಳಗೆ ಗಲ್ಲಕ್ಕೆ ಬಿದ್ದು ಗಲ್ಲದಿಂದ ಕೆಳಕ್ಕೆ ಬೀಳುವಾಗ ಕೃಷ್ಣ ಕೈಯಲ್ಲಿ ಹಿಡ್ಕೊಳ್ತಾನಂತೆ. ಆ ಆನಂದಾಶ್ರುವನ್ನು ಕೈಯಲ್ಲಿ ಹಿಡ್ಕೊಂಡು ಅದನ್ನು ಹಾಗೇ ಕೈಯನ್ನು ಮೇಲೆ ಹಿಡ್ಕೊಂಡು ಅವಳ ಕಣ್ಣನ್ನು ಒರೆಸಿಕೊಂಡು ಅವಳಿಗೆ ಖುಷಿ. ನನ್ನನ್ನು ಎಲ್ಲ ಬಂಧುಗಳು ದೂರ ಮಾಡಿದರು, ಈತ ಒಬ್ಬ ರಕ್ಷಣೆ ಕೊಡ್ತಾ ಇದ್ದಾನೆ ಅಂತ ಆಕೆಗೆ. ಬಂಧುಗಳು ಇಲ್ಲದೇ ಇದ್ದದರ ಆನಂದ ಈಗ. ಅವರೆಲ್ಲ ಇಲ್ಲ, ಆದರೆ ಎಲ್ಲರೂ ಹೇಗೆ ಬಂಧುಗಳ ಹಾಗೆ ನನ್ನನ್ನು ನೋಡಿಕೊಳ್ತಾರೆ. ಈ ಬಲರಾಮ ದೇವರಂತೂ ಈ ಹಿರಿಯ ಯಜಮಾನನ ಹಾಗೆ ನಿಂತುಕೊಂಡು ಹೇಗೆ ವಿವಾಹವನ್ನು ನಡೆಸಿಕೊಡ್ತಾ ಇದ್ದಾನೆ. ಇಡೀ ಮನೆಯ ಮೇಲೆ ಅಂತಹ ಒಂದು ಆಪ್ಯಾಯಮಾನವಾದ ಭಾವದಿಂದ ಆಕೆ ಆನಂದ ಬಾಷ್ಪವನ್ನು ಸುರಿಸಿದ್ದಾಳೆ. ಭಗವಂತ ಕೃಷ್ಣನೂ ಕೂಡ ಆಕೆಯ ಕಣ್ಣಿನಲ್ಲಿ ನೀರು ಸುರಿಸುವುದಕ್ಕೆ ತಾನೂ ನೀರು ಸುರಿಸಿದಂತೆ. ತಾನು ಹೇಗೂ ಮೋಡ ಅಲ್ವಾ, ಒಂದಷ್ಟು ನೀರು ಆತನೂ ಕಣ್ಣಲ್ಲಿ ನೀರು ಸುರಿಸಿದಂತೆ ಆಕೆ ತನ್ನ ಸೆರಗಿನಿಂದ ಅದನ್ನು ಒರೆಸ್ತಾಳೆ. ಈ ರೀತಿಯ ಆನಂದದ ವಿವಾಹ, ಆನಂದ ಬಾಷ್ಪವನ್ನು ಸುರಿಸಿಕೊಂಡು ಅಲ್ಲಿ ಆನಂದದ ವಿವಾಹ ನಡೆದಿದೆ. ಆನಂದ ವಿವಾಹ ಅನ್ನುವುದು ಆ ವಿವಾಹಕ್ಕೆ ಆನಂದ ವಿವಾಹ ನಡೆದ ಸ್ಥಳ ಮೂಲ ಮಾಧವ ದ್ವಾರಕೆಯಲ್ಲಿ ಈ ಆನಂದದ ವಿವಾಹ ಘಟಿಸಿತು ಅನ್ನುವುದು ವಾದಿರಾಜರು ವರ್ಣನೆ ಮಾಡಿರತಕ್ಕಂತಹ ರುಕ್ಮಿಣೀ ಪರಿಣಯದ ಪ್ರಸಂಗ. ಇಲ್ಲಿಗೆ ಉಪನ್ಯಾಸವನ್ನು ಉಪಸಂಹಾರ ಮಾಡುವ. ಮಂಗಳ ಪ್ರಸಂಗದಲ್ಲಿ ಈ ಉಪನ್ಯಾಸವನ್ನು ಒಂದು 3 ದಿವಸದ ಕಾಲಾವಧಿಯಲ್ಲಿ ಯಥಾಶಕ್ತಿ ಅನುಸಂಧಾನ ಮಾಡಿದ್ದೇವೆ. ರುಕ್ಮಿಣೀ ಕಲ್ಯಾಣ ಅಂತ ಹೇಳಿದರೆ ವಸ್ತುತಃ ಲಕ್ಷ್ಮೀನಾರಾಯಣರು ಯಾವತ್ತೂ ಜೊತೆಗೇ ಇರುವುದು, ಅವರಲ್ಲಿ ವಿಯೋಗ ಇಲ್ಲ. ಹಾಗಿದ್ದು ಅವರಿಬ್ಬರ ಮದುವೆಯ ಕಥೆಯನ್ನು ಕೇಳುವುದು ಅಂತೇಳಿದರೆ ಅದು ಮಂಗಲಪ್ರದ. ದೇವರು ಅವತಾರ ಮಾಡಿ ಜೊತೆಗೇ ಇರುವ ಪತ್ನಿಯನ್ನು ಮದುವೆ ಆಗುವುದು ಯಾಕೆಂದರೆ ನಮಗೋಸ್ಕರ.
ನಾವು ಮದುವೆಯ ಕಥೆ ಕೇಳಬೇಕು. ಮದುವೆಯನ್ನು ಕಥೆ ಕೇಳುವುದರ ಮೂಲಕ ಮನೆಯಲ್ಲಿ ಮಂಗಲಗಳು ನಡಿಬೇಕು, ಮಂಗಲ ಕಾರ್ಯಗಳು ನಡಿಬೇಕು. ಈ ದೇವರ ಮಂಗಲ ವೃತ್ತಾಂತವನ್ನು ಶ್ರವಣ ಮಾಡುವುದರಿಂದ ನಮಗೆ ಮಾಂಗಲ್ಯ ವೃದ್ಧಿಯಾಗ್ತದೆ. ಜೊತೆಗೆ ಮಂಗಲ ಕಾರ್ಯಗಳು ಮನೆಯಲ್ಲಿ ನಡೀತಾವೆ. ಕೇಳಿದವರಿಗೆ ಮಂಗಲವಾಗ್ತದೆ. ವಿವಾಹ ಆಗದೇ ಇದ್ದವರಿಗೆ ಯೋಗ್ಯ ವರನ ಜೊತೆಗೆ, ವಿವಾಹವಾಗದೇ ಇದ್ದಂತಹ ಗಂಡಿಗೆ ಅನುರೂಪಳಾದ ವಧುವಿನ ಜೊತೆಗೆ ಈ ವಿವಾಹ ಸೌಭಾಗ್ಯದ ಒಂದು ಕೊಂಡಿ ಅದರಿಂದ ಲಭ್ಯವಾಗ್ತದೆ. ಈ ನಿಟ್ಟಿನಿಂದ ಇಂತಹ ದೇವರು ಮದುವೆ ಆಗದೇ ಹೋಗಿದ್ದಿದ್ದರೆ ಅಂತಹ ಅನುಕೂಲ ನಮಗೆ ಅಲ್ಲಿ ಪ್ರಾಪ್ತಿಯಾಗ್ತಿತ್ತು. ಅಂದ ಲೋಕಾನುಗ್ರಹ ಕಾಂಕ್ಷಿಯಾಗಿ, ಲೋಕಾನುಜಿಗೃಕ್ಷುವಾಗಿ ಭಗವಂತ ತಾನು ವಿವಾಹದ ಕಲ್ಯಾಣದ ಸಂದರ್ಭಗಳನ್ನು ಏರ್ಪಡಿಸಿಕೊಳ್ತಾನೆ. ಅಂತಹ ಒಂದು ವಿವಾಹದ ಕಾರ್ಯಕ್ರಮ ಅದು ರುಕ್ಮಿಣೀ ವಿವಾಹ ಅಂತ ಕರೆಸಿಕೊಳ್ಳತಕ್ಕಂತಹ ಪ್ರಕ್ರಿಯೆ. ವಸ್ತುತಃ ರುಕ್ಮಿಣಿ ಅಂತ ಹೇಳಿದರೆ ನಮ್ಮ ಬುದ್ಧಿಂತು ಪ್ರಮದಾಂ ವಿದ್ಧಿ ಅಂತ. ಆ ಬುದ್ಧಿಯನ್ನು ನಾವು ಎಲ್ಲೆಲ್ಲೋ ಮದುವೆ ಮಾಡಿಕೊಡಬಾರ್ದು, ಅದನ್ನು ದೇವರ ಕಡೆಗೆ ಮದುವೆ ಮಾಡಬೇಕು. ಬುದ್ಧಿ ಎಂಬ ಹೆಣ್ಣನ್ನು ದೇವರೆಂಬ ಗಂಡಿನಲ್ಲಿ ಮದುವೆ ಮಾಡಬೇಕು. ಈ ಕೆಲವರೆಲ್ಲ ಏನು ಮಾಡಿದರು, ರುಕ್ಮಿಣಿಯನ್ನು ಕೊಂಡು ಹೋಗಿ ಶಿಶುಪಾಲನಿಗೆ ಕೊಡುವ ಯೋಜನೆಯನ್ನು ಮಾಡಿದರು. ಹಾಗೆ ನಾವು ಬುದ್ಧಿಯನ್ನು ಹೋಗಿ ಶಿಶುಪಾಲ ಅಂತ ಹೇಳಿದರೆ ಸಂಸಾರದ ಶಿಶುಪಾಲನ ಮೊದಲಾದ ಪ್ರಕ್ರಿಯೆ, ಒಟ್ಟು ಸಂಸಾರದ ನಾನಾ ರೀತಿಯ ಆಕಾಂಕ್ಷೆಗಳು ಆ ಕಡೆಗೆ ನಮ್ಮ ಮನಸ್ಸನ್ನು ಹಾಕಿತು ಅಂತಾದರೆ ಅದು ಅಧೋಗತಿಗೆ ಕಾರಣವಾಗ್ತದೆ. ಅದೇ ಮನಸ್ಸನ್ನು ಭಗವಂತನಲ್ಲಿ ಹಾಕಿ ಆಮೇಲೆ ಶಿಶುಪಾಲನಾದಿಗಳನ್ನು ನಡೆಸಿದರೂ ಕೂಡ ಆವಾಗ ಅದು ಅಧೋಗತಿಗೆ ಹೇತು ಅಲ್ಲ, ಅದು ಊರ್ಧ್ವಗತಿಗೆ ಹೇತುವಾಗ್ತದೆ ಅನ್ನುವ ಅನೇಕ ಅಧ್ಯಾತ್ಮದ ಸಂದೇಶಗಳಿಂದ ಕೂಡಿರತಕ್ಕಂಥದ್ದು ರುಕ್ಮಿಣೀ ಕಲ್ಯಾಣ ಅಂತಕ್ಕಂತಹ ಪ್ರಸಂಗ. ಆ ಪ್ರಸಂಗವನ್ನು ನಾವು ಇಲ್ಲಿ ನಡೆಸಿದ್ದು 55ನೇ ವರ್ಷದ ಅಲ್ವಾ, 55ನೇ ವರ್ಷದ ಸಂದರ್ಭ. ಅವರ ಹೆಸರೇನು? ವಿಜಯಾನಂದ ಅವರ 55. ತಂದೆಯವರ 80 ದಾಟಿದಲ್ವಾ? 90. ಎಂಥ ಒಂದು ಅದೃಷ್ಟ ಮಾಡಿದ್ದೀರಿ. ನಮಗೆ 55-60 ಆಗುವಾಗಲೂ ತಂದೆಯವರ ಮಂತ್ರಾಕ್ಷತೆ ತಲೆಗೆ ಬೀಳ್ತದೆ ಅಂದರೆ ಅದು ದೊಡ್ಡ ಅದೃಷ್ಟ ಅಲ್ವಾ? ಹಿರಿಯರ ಸೇವೆ ಮಾಡುವುದಕ್ಕೆ ಸಿಕ್ಕಿದಂತಹ ಒಂದು ವಿಶೇಷ ಅವಕಾಶ. ಆ ಅವಕಾಶವನ್ನು ಸಾರ್ಥಕವಾಗಿ ನಡೆಸಿಕೊಳ್ತಾ ಇದ್ದೀರಿ. 55ನೆಯ ಸಮಯದಲ್ಲಿ ವರುಣನನ್ನು ಸ್ಮರಿಸಿಕೊಳ್ಳಬೇಕು ಅಂತ ಒಂದು ಶಾಸ್ತ್ರೀಯ ವಿಧಿ. ವರುಣ ಬರಬೇಕು ಬೇಗ, ವರುಣ. ಅದಕ್ಕೆ ವಾರುಣೀ ಶಾಂತಿ ಅಂತಲೇ ಹೆಸರು 55ನೇ ವರ್ಷದ ಪ್ರಕ್ರಿಯೆಗೆ. ವರುಣ ವಿಶೇಷ ಅಂತೇಳಿದರೆ ಆತ ಪಶ್ಚಿಮ ದಿಕ್ಕಿನ ಅಧಿಪತಿ. ಆದರೆ ಮಿತ್ರನ ಜೊತೆಗೇ ಇರುವವ, ಮಿತ್ರಾವರುಣವೂತ. ಮಿತ್ರ ಅಂದರೆ ಬೆಳಕು ಕೊಡುವವ, ವರುಣ ಅಂದರೆ ಕತ್ತಲೆ ಕೊಡುವವ. ಮಿತ್ರನ ಜೊತೆಗೇ ಇದ್ದಾನೆ ಅಂದರೆ ಕತ್ತಲೆಯಲ್ಲೂ ಬೆಳಕಿದೆ ಅಂತ ತಿಳಿಸತಕ್ಕಂಥ ರೀತಿಯಲ್ಲಿ ಮಿತ್ರಾವರುಣರು ನಮಗೆ ಅನುಕೂಲ ಮಾಡಿಕೊಳ್ತಕ್ಕಂತಹ ದೇವತೆಗಳು. ಆ ವರುಣನ ಅನುಗ್ರಹ ವಿಶೇಷ. ತತ್ವಾಯಾಮಿ ಅಂತ ಒಂದು ಮಂತ್ರ ಇದೆ. ಆ ಮಂತ್ರ ಹೇಳ್ತದೆ, ವರುಣ ನಮ್ಮ ಎಲ್ಲ ರೀತಿಯ ಪಾಶಗಳನ್ನು ಕೂಡ ಬಿಡಿಸಿ ಹಾಕಲಿ ಅಂತ. ವರುಣೋ ಮುಮೋಚತ್ ಅಸ್ಮತ್ ಪಾಶಂ ವರುಣೋ ಮುಮೋಚತ್ ಅಂತ ಶುನಶ್ಶೇಪ ಕಂಡಂತಹ ಮಂತ್ರ. ಶುನಶ್ಶೇಪನನ್ನು ಒಂದು ಕಂಬಕ್ಕೆ ಕಟ್ಟಿ ಪಶುಬಲಿ ಅವನನ್ನು ಪಶುವನ್ನಾಗಿಸಿದ್ದಾಗ ವರುಣದೇವನ ಹತ್ರ ಆತ ಪ್ರಾರ್ಥನೆ ಮಾಡಿ ಆ ಕಂಬದಿಂದ ತಾನು ಬಿಡಿಸಿಸಿಕೊಂಡ ಅಂತ ಒಂದು ಕಥೆ ಮಹಾಭಾರತದಲ್ಲಿ ಬರ್ತದೆ. ಆ ರೀತಿಯ ವರುಣದೇವ, ಆ ವರುಣದೇವನ ಅನುಗ್ರಹದಿಂದ ವಿಜಯಾನಂದ ದಂಪತಿಗಳಿಗೆ ಸರ್ವ ರೀತಿಯ ಆರೋಗ್ಯ ಭಾಗ್ಯದ ಜೊತೆಗೆ ದೀರ್ಘಾಯುಷ್ಯವನ್ನು ಭಗವಂತ ಕರುಣಿಸಲಿ. ಇಡೀ ಕುಟುಂಬದಲ್ಲೂ ನಿರಂತರವಾಗಿ ಮಂಗಲ ಕಾರ್ಯಗಳು, ಮಂಗಲ ಸೌಮಂಗಲ್ಯ ಅದು ವೃದ್ಧಿಯಾಗಲಿ, ಆರೋಗ್ಯದ ಜೊತೆಗೆ ದೀರ್ಘಾಯುಷ್ಯ ಪ್ರಾಪ್ತಿಯಾಗಲಿ, ಸರ್ವ ಶ್ರೇಯಸ್ಸನ್ನು ಭಗವಂತ ಕರುಣಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಶ್ರವಣ ಮಾಡುವುದಕ್ಕೆ ದೂರ ದೂರದಿಂದ ಸಂಬಂಧಿ ವರ್ಗ, ಆಪ್ತವರ್ಗರೆಲ್ಲ ಬಂದು ಶ್ರವಣ ಮಾಡಿದ್ದೀರಿ. ಈ ಭಗವಂತನ ಮಂಗಳ ಕಥೆಯನ್ನು ಶ್ರವಣ ಮಾಡಿದ ತಮಗೆಲ್ಲರಿಗೂ ಆ ಭಗವಂತ ಮಂಗಲ ಮಹೋತ್ಸವವನ್ನು ಉಂಟು ಮಾಡಲಿ, ಇತೋಪ್ಯತಿಶಯವಾದ ಜ್ಞಾನಭಕ್ತಿ ವೈರಾಗ್ಯಾಭಿವೃದ್ಧಿಯನ್ನು ಕರುಣಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ ಅಪುತ್ರಾ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ ಅಧನಾಃ ಸಧನಾಃ ಸಂತು ಜೀವಂತು ಶರದಾಂ ಶತಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಶ್ರೀಕೃಷ್ಣ ನಾರಾಯಣ.